ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಡೆವಿಲ್ ಸಿನಿಮಾಗೆ ಆನ್ಸರ್ ಇದ್ರಲ್ಲೇ ಇದೆ. ಇದೇನು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ಸಿನಿಮಾ ಗೊತ್ತಾಗ್ಬಿಡುತ್ತೆ ಏನು ಅಂತ. ಈಗ ರೇಣುಕಾ ಸ್ವಾಮಿ ಏನಾದ್ರು ಸ್ವಾತಂತ್ರ್ಯ ಹೋರಾಟಗಾರನ, ಈಗ ಥಿಯೇಟರ್ ಓನರ್ಗಳು ಏನ್ ಹೇಳ್ತಾರೆ ಗೊತ್ತಾ, ದರ್ಶನ್ ಸರ್ ಸಿನಿಮಾ ಬಂತು ಅಂತ ಹೇಳಿದ್ರೆ ನಮ್ಗಳ ಕೆಲಸ ಅಂತ ಹೇಳ್ತಾ ಇದಾರೆ. ಒಂದು ಒಳಸಂಚು ನಡೀತಾ ಇದೆ ಸರ್ ಒಳಗಡೆನೆ. ಕನ್ನಡ ಸಿನಿಮಾ ನಿಂತಿರೋದೇ ದರ್ಶನ್ ಸರ್ ಅವರಿಂದ ಸರ್. ಈಗ ಆಡಿಯೋ ರೈಟ್ಸ್ 40 ರಿಂದ 50 ಕೋಟಿ ಹೋಗಿದೆ. ಈಗ ಸೆಕೆಂಡ್ ಟೈಮ್ ಜೈಲ್ಗೆ ಹೋದ್ರು. ಸೊ ಎಲ್ಲರೂ ಹೇಳೋದೇನಂತ ಅಂದ್ರೆ ಇನ್ನ ದರ್ಶನ್ದು ಕತೆ ಮುಗೀತು ಸರ್. ಅವ್ರ ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳಿದೆಯೋ ಎಲ್ಲ ಬಿಟ್ಬಿಡ್ಲಿ ಸರ್, ಅವ್ರನ್ನ ಅಳ್ಳಾಡ್ಸಕ್ಕೆ ಆಗಲ್ಲ ಸರ್. ಅವ್ರ ಲಕ್ಕಿ ಹ್ಯಾಂಡ್ ಅವ್ರದ್ದು. ಅವ್ರ ಮುಹೂರ್ತಕ್ಕೆ ಬಂದು ಕ್ಲಾಪ್ ಮಾಡ್ತು ಅಂತ ಹೇಳಿದ್ರೆ ಆ ಸಿನಿಮಾ 100 ಡೇಸ್. ಈ ಸಿನಿಮಾದಲ್ಲಿ ದರ್ಶನ್ ಅವ್ರನ್ನ ಮುಂಚೆ ತರ ನೋಡ್ಬೋದು ಅಥವಾ ಡಿಫ್ರೆಂಟ್ ಆಗಿ ಏನಾದ್ರು ಇದೆ? ಈಗ ಇಷ್ಟ ದಿನ ಹೇಳ್ತಾ ಇದ್ರಲ್ಲ, ಓ ಪ್ಯಾನ್ ಇಂಡಿಯಾ ಸಿನಿಮಾ ನಮ್ ಕನ್ನಡದಲ್ಲಿ ಇರೋದು 2 ಪಿಕ್ಚರ್ ಅಂತ. ಇದ 2 ಪಿಕ್ಚರ್ ಮೀರಿಸ್ಬಿಡುತ್ತೆ ಸರ್. ಎಸ್ ಸರ್, ಹೇಗಿದ್ದೀರಾ? ಸೂಪರ್ ಸರ್, ಫೈನ್ ಸರ್. ಸೊ ನಿಮ್ ಬಾಸ್ತು ಕತೆ ಹೀಗಾಗಿದೆ, ಏನ್ ಹೇಳ್ತೀರಾ ಸರ್? ಬಂದೇ ಬರ್ತಾರೆ ಸರ್ ಅವ್ರ ಆಚೆಗಡೆ, ತಲೆನೇ ಕೆಡಿಸ್ಕೊಳ್ಬೇಡಿ ಸರ್. ನಾನು ಮೀಡಿಯಾದವ್ರಿಗಾಗಲಿ ಅಭಿಮಾನಿಗಳಿಗಾಗಲಿ ಪ್ರತಿಯೊಬ್ಬರಿಗೂ ಹೇಳೋದು, ಇವತ್ತೇನೋ ಕಷ್ಟ ಇದೆ, ಹಾಳಗೊಂದು ಕಳ್ಳು ಅಂತ ಬೀಳಿಸ್ತಾ ಇದ್ದೀರಾ, ಮತ್ತೆ ಎದ್ದು ಬಂದೇ ಬರ್ತಾರೆ ಸರ್. ಬೀಳಿಸ್ತಾ ಇದ್ರಂತ ನಮ್ಗೆ ಹೇಳ್ತಾ ಇದ್ದೀರಾ ನೀವು? ಸರ್ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಮತ್ತೆ ಎದ್ದು ಬರ್ತಾರೆ ಸರ್. ಎಲ್ಲದಕ್ಕೂ ಕಾಲಯ ತಸ್ಮೈ ನಮಃ ಅಷ್ಟೇ. ಸೊ ಈ ಓವರ್ ಆಲ್ ಇನ್ಸಿಡೆಂಟ್ ಬಗ್ಗೆ 2024 ನವೆಂಬರ್ ಡಿಸೆಂಬರ್ ಅನ್ಸುತ್ತೆ. ಹೌದು ಸರ್. ಸೊ ಅವಾಗ್ಲಿಂದ ಸ್ಟಾರ್ಟ್ ಆಯ್ತು. ಸೊ ನೀವು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇರ್ತೀರ. ಸೊ ಈ ಇನ್ಸಿಡೆಂಟ್ ಸ್ಟಾರ್ಟ್ ಆಗೋದಕ್ಕೆ ಪವಿತ್ರ ಗೌಡ ಕಾರಣ ಅಂತ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ನಿಮ್ಗೆ ಈ ವಿಷಯ ಕೇಳಿದ್ಮೇಲೆ ಏನನ್ನಿಸ್ತು? ನನಗೆ ಸ್ಟಾರ್ಟಿಂಗ್ ಇಂದ ಏನಕ್ಕೆ ತಗೊಂತ ಇದ್ದೀನಿ, ನನಗೆ ಇವಾಗ ಸೆಕೆಂಡ್ ಬೇಲ್ ಕ್ಯಾನ್ಸಲ್ ಆಗಿದೆ, ಅದು ಮಾತಾಡೋಣ. ಇಂದ ಸ್ಟಾರ್ಟಿಂಗ್ ಇಂದ ಏನಕ್ಕೆ ಕೇಳ್ತಾ ಇರೋದು, ನಾನು ನಿಮ್ ಮಾತಾಡ್ತಾ ಫಸ್ಟ್ ಟೈಮ್ ಇವತ್ತು. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದು, ನಿಮ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಂದಾಗ ಏನ್ ಅನ್ನಿಸ್ತು ಆ ಕ್ಷಣ? ಸರ್ ಅಂದ್ರೆ ಈಗ ದರ್ಶನ್ ಸರ್ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಹೈಟ್ ಪರ್ಸನಾಲಿಟಿ ಚೆನ್ನಾಗಿದ್ದಾರೆ. ಎಲ್ಲೇ ಹೋದ್ರು 100 ಜನ ಗುಂಪಲ್ಲಿ ನಿಂತ್ಕೊಂಡ್ರು ಎದ್ದು ಕಾಣಿಸ್ತಾರೆ. ಪ್ರತಿಯೊಬ್ಬರಿಗೂ ಅವ್ರ ಕಂಡ್ರೆ ಇಷ್ಟ. ಹಾಗೇನೆ ಈಗ ಪವಿತ್ರ ಗೌಡ ಅವ್ರಿಗೂ ಅವ್ರ ಕಂಡ್ರೆ ಇಷ್ಟ ಆಗಿದೆ. ಅದ್ರಲ್ಲಿ ತಪ್ಪೇನು ಅಲ್ಲ. ಈ ಇನ್ಸಿಡೆಂಟ್ ಒಬ್ಬ ಟಾಪ್ ಹೀರೋ ಕನ್ನಡದಲ್ಲಿ, ಆಯ್ತಾ, ಹೆಚ್ಚು ಫ್ಯಾನ್ಸ್ಗಳನ್ನ ಹೊಂದಿರೋ ಹೀರೋ. ಹೌದು ಸರ್. ಓಕೆ, ಬಹುಶಃ ಬೇರೆಯವ್ರು ಹೊಂದಿರ್ತಾರೆ, ಇವರು ಫ್ಯಾನ್ಸ್ ಸಿಕ್ಕಾಬಟ್ಟೆ ಇದ್ರು ಇವ್ರಿಗೆ. ಸೊ ಅದೇ ಮುಳುವಾಯ್ತಾ ಸರ್? ಆತರ ಏನಿಲ್ಲ ಸರ್. ಅಂದ್ರೆ ಈಗ ನೀವು ಹೇಳಿದ್ರಿ ಪವಿತ್ರ ಗೌಡ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ, ಹೆಂಗೆ ಹೇಳ್ತೀರಾ ಸರ್? ಹೆಂಗ್ ಪ್ರೂವ್ ಮಾಡ್ತೀರಾ? ಇಲ್ಲ, ಇವಾಗ ಬರ್ತಾ ಇರೋದೇ ಅದಲ್ವಾ. ಊಹಾಪೋಹಗಳೇ ಇರ್ಬೋದು. ಊಹಾಪೋಹಗಳಿಲ್ಲ. ಈಗ ಅವ್ರ ಜೊತೆ ಫೋಟೋಗಳಿದೆ. ಈಗ ಫ್ರೆಂಡ್ ಆಗಿ ನಿಂತಿರ್ಬೋದು. ಕರೆಕ್ಟ್. ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಹೌದೌದು, ನನಗೂ ಗೊತ್ತಿಲ್ಲ ಆಕ್ಚುಲಿ. ಹೌದು, ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ಏನಂತ ಅಂದ್ರೆ ಅವೆಲ್ಲ ನೋಡ್ತಾ ಇದ್ದಾಗ, ಫೋಟೋಗಳಾಗ್ಲಿ, ವಿಡಿಯೋಗಳಾಗ್ಲಿ, ಮತ್ತೆ ಅವರು ಹೇಳಿಕೆಗಳಾಗ್ಲಿ, ಅದೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಅನ್ಸಿದ್ದನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ಅದು ಲೆಫ್ಟ್ ನೀವು ಒಬ್ಬ ಫ್ಯಾನ್ ಆಗಿ, ಅವ್ರ ಜೊತೆ ಇದ್ದವರಾಗಿ, ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದ್ರಿ ಅಂದ್ಬಿಟ್ಟು ಕೇಳ್ತಾ ಇರೋದಿಲ್ಲ. ಹೌದೌದು ಸರ್. ಯಾಕೆಂದ್ರೆ ನಿಮ್ಗೆ ಎಲ್ಲಾ ತರ ಮುಖಗಳು ಗೊತ್ತಿರುತ್ತೆ, ಯಾರ್ದು ದರ್ಶನ್ ಅವ್ರದ್ದು. ಹೌದು ಸರ್. ಸೊ ಈ ಪವಿತ್ರ ಗೌಡ ಅವರಿಂದನೇ ಈ ಇನ್ಸಿಡೆಂಟ್ ಆಗಿದ್ದು ಅಂತ ಈಗ ಒಂದು ರೀತಿ ಕ್ಲಿಯರ್ ಇದೆ. ಪ್ರೂವ್ ಆಗಿದೆಯಾ ಸರ್? ಪ್ರೂವ್ ಆಗಿಲ್ಲ. ಮತ್ತೆ ಹೆಂಗ್ ಕ್ಲಿಯರ್ ಇದೆ ಅಂತ ಅಂದ್ರೆ ಈವನ್ ಎಲ್ಲಾ ತರದ್ದು ಅಂದ್ರೆ ಪೊಲೀಸ್ ಎನ್ಕ್ವೈರಿ ಆಗ್ಲಿ, ಅಂದ್ರೆ ಈಗ ರೇಣುಕಾ ಸ್ವಾಮಿ, ಈಗ ಪವಿತ್ರ ಗೌಡ ಅವ್ರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸೋದ್ರಿಂದ ಸ್ಟಾರ್ಟ್ ಆಗಿರೋದು ಇದು ಇನ್ಸಿಡೆಂಟ್. ಹೌದು. ಸೊ ನೀವು ಒಬ್ಬ ಅಭಿಮಾನಿಯಾಗಿ, ಫ್ರೆಂಡ್ ಆಗಿ, ಫ್ಯಾನ್ ಆಗಿ, ಮತ್ತೆ ನೀವು ಸುಮಾರು ದಿನ ಕಾಲ ಕಳೆದಿರೋದು, ಅವ್ರ ಜೊತೆ ಕಾಲ ಕಳೆದಿದ್ದೀರಲ್ಲ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಈಗ ಅನಿಸಿಕೆ ಈ ಇನ್ಸಿಡೆಂಟ್ ಬಗ್ಗೆ ಹೇಳಿ. ಈಗ ರೇಣುಕಾ ಸ್ವಾಮಿ ಏನಾದ್ರು ಸ್ವಾತಂತ್ರ್ಯ ಹೋರಾಟಗಾರನ? ಯಾಕಂದ್ರೆ ನಾವು 2 ಸೈಡ್ ನೋಡ್ಬೇಕು ಸರ್. ಓಕೆ, ಈಗ ಅವ್ರು ತೀರ್ಕೊಂಡ್ರು, ಈಗ ಅವ್ರ ಫ್ಯಾಮಿಲಿ ಅವರು ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವಾಗ ಅವ್ರ ಫ್ಯಾಮಿಲಿ ಅವರು ಕೂಡ ನನ್ನ ಮಗಳಿಗೆ, ನಮ್ಮ ಸೊಸೆಗೆ ಈ ತರ ಒಂದು ಗೌರ್ಮೆಂಟ್ ಜಾಬ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ದರ್ಶನ್ ಸರ್ ಈಗ ಆಚೆ ಬಂದ್ರಲ್ಲ ಸರ್ ಬೇಲ್ ಮೇಲೆ, ಅವ್ರೇನಾದ್ರು ದುಡ್ಡು ಕೊಟ್ಬಿಟ್ಟಿದ್ರೆ ಗೊತ್ತಿಲ್ದೇ ಇರಂಗೆ, ಇವಾಗ ತಗೊಂಡೋಗಿ ಆಯ್ತು ಒಂದ್ 5 ಕೋಟಿನೋ 2 ಕೋಟಿನೋ ಕೊಟ್ಟುಬಿಟ್ಟಿದ್ರೆ, ಇವಾಗ ದರ್ಶನ್ ಸರ್ ಒಳ್ಳೆಯವ್ರಾಗ್ಬಿಡ್ತಾ ಇದ್ರ? ಹೋದ್ರು ತಪ್ಪು. ಈಗ ದರ್ಶನ್ ಸರ್ ಹೋಗಿ ದುಡ್ಡು ಕೊಟ್ಟಿದ್ರೆ ಅದಕ್ಕೊಂದು ಸುದ್ದಿ ಹಬ್ಬಿಸ್ಬಿಟ್ಟಿರೋರು. ಮತ್ತೆ ಓ ದರ್ಶನ್ ಸರ್
ಗೊತ್ತಿಲ್ದಿರಂಗೆ ಎತ್ಕೊಂಡೋಗಿ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಅವರು ಸೊಂಟ ನೋವಿದೆ ಅಂತ ಅನ್ಬಿಟ್ಟು ಅವರು ಜಾಮೀನ್ ಮೇಲೆ ಆಚೆ ಕಡೆ ಬಂದಿದ್ದು. ಇಲ್ಲಿ ನೋಡಿದ್ರೆ ಇವ್ರ ಮನೆಗೆ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಹೋಗಿ ಸಹಾಯ ಮಾಡ್ಬಿಟ್ಟಿದ್ದಾರೆ. ಸಹಾಯ ಮಾಡಿದ್ರು ತಪ್ಪು, ಸಹಾಯ ಮಾಡ್ಲಿಲ್ಲ ಅಂದ್ರೂ ತಪ್ಪು, ಕುಂತ್ರು ತಪ್ಪು, ನಿಂತ್ರು ತಪ್ಪು. ಪ್ರತಿ ಸತಿನೂ ದರ್ಶನ್ ಬಗ್ಗೆನೇ ಟಾರ್ಗೆಟ್ ಏನಕ್ಕೆ ಮಾಡ್ತಾ ಇದೀರಾ ಸರ್? ದರ್ಶನ್ ಟಾರ್ಗೆಟ್ ಮಾಡ್ತಾರೆ ಯಾರು ಹಾಗಾದ್ರೆ? ಸರ್ ಅದೇ ಈ ಮಾಧ್ಯಮಗಳು ಸರ್. ನಾನು ನ್ಯೂಸ್ ನೋಡ್ತಾ ಇದೀನಲ್ಲ, ಒಂದ್ ನ್ಯೂಸ್ ಅಲ್ಲಿ ಇಲ್ಲ ಇವ್ರು ಬೇಲ್ ಮೇಲೆ ಆಚೆ ಕಡೆ ಕಳಿಸ್ತಾ ಇದಾರೆ ಅಂತಾರೆ, ಮತ್ತೆ ಅದಾದ್ಮೇಲೆ ಇಲ್ಲ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ತಗೊಂಬಂದಿದ್ದೀವಿ, ಇವ್ರು ಎಲ್ಲಿದ್ರು ಬಂದ್ಬಿಡ್ಲೇಬೇಕು ಸಡನ್ ಆಗಿ ಇವಾಗ್ಲೇನೆ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಇರುತ್ತೆ ಸರ್, ಒಂದು 15 days 1 week ಇವರು ಮುಂಜಾಗ್ರತೆ ಕೊಡಬೇಕು. ಸಡನ್ ಆಗಿ ಹೋಗಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತು ಅಂದ್ರೆ ಅವ್ರು ಎಲ್ಲೋ ಇದಾರೆ ತಮಿಳ್ನಾಡಲ್ಲಿ, ಅಲ್ಲೆಲ್ಲೋ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾರೆ. ಅಲ್ಲಿಂದ ಅವ್ರ ಪಾಪ ದೇವರಿಗೆ ಒಂದು ಹರಕೆ ಕಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಡೆವಿಲ್ ಪಿಕ್ಚರ್ ಕಂಪ್ಲೀಟ್ ಆಯ್ತು, ಮುಗಿಸ್ಕೊಟ್ರು. ಅದಾದ್ಮೇಲೆ ಇನ್ನೊಂದು ಅವ್ರ ಮೂಜು ಮಸ್ತಿ ಮಾಡ್ತಾ ಇದಾರೆ, ಕುಡ್ಕೊಂಡು ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಈಗ 6 ತಿಂಗಳು ಅದೇ ಜೈಲಲ್ಲಿ ಇದ್ರು ತಾನೆ. ಇವಾಗ ಕಷ್ಟಪಟ್ಟಿದ್ದಾರೆ, ಸುಖ ಪಡೋಣ ಬಿಡು. ಸಾಂಗ್ ಶೂಟಿಂಗ್ ನಡೀತಾ ಇದೆ, ಸಿನಿಮಾ ಬಗ್ಗೆ ಅದು ಅವ್ರ ಫ್ಯಾಮಿಲಿ ಜೊತೆನೆ ಹೋಗಿರೋದು. ಬೇರೆ ಯಾರಾದ್ರೂ ಹುಡುಗಿ ಜೊತೆ ಹೋಗಿದಾರ? ಯಾವ ಹುಡುಗಿನೂ ಇಲ್ವಲ್ಲ, ಸ್ವಂತ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಮಗನ ಜೊತೆ ಹೋಗಿದ್ದಾರೆ. ಅದನ್ನ ಎತ್ಕೊಂಡು ವೈರಲ್ ಮಾಡ್ತಾ ಇದ್ರೆ ಕೆಟ್ಟದಾಗಿ ಪೋಟ್ರೆ ಯಾತಕ್ ಮಾಡಬೇಕು? ಸೊ ಅದು ತುಂಬಾ ಬೇಜಾರಾಯ್ತು ಸರ್. ಅದಾದ್ಮೇಲೆ ಇವರು ಸಿನಿಮಾಗೆ ಹೋಗ್ಬಿಟ್ಟಿದ್ದಾರೆ, ಕುತ್ಕೊಂಡು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ದಾರೆ ಕುತ್ಕೊಂಡು. ಅದೇನಕ್ ಬೇಕು? ಸಿನಿಮಾ ನೋಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಏನಾದ್ರು ಮಾತಾಡಿದಾರ? ಹೋಗಿ ನನ್ಗೆ ಈ ತರ ಪಿತೂರಿ ಮಾಡ್ತಾ ಇದಾರೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಉದ್ದೇಶ ಪೂರ್ವಕವಾಗಿ ಇವ್ರನ್ನ ಒಳಗಡೆ ಹಾಕ್ಲೇಬೇಕು ಅಂತ ಅನ್ಬಿಟ್ಟು ಅವ್ರು ಏನಾದ್ರು ಮಾತಾಡಿದಾರ? ಏನೂ ಇಲ್ಲ. ಆದ್ರೂ ಸುಮ್ಮನೆ ಸೈಲೆಂಟ್ ಆಗಿ ತಾಳ್ಮೆಯಿಂದ ಇದ್ದಾರೆ ಸರ್. ಅವರು ಫ್ಯಾನ್ಸ್ಗಳಿಗೆ ಒಂದು ಮಾತು ಹೇಳಿದ್ದಾರೆ, ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ನೆಮ್ಮದಿಯಾಗಿರಿ ಅಂತ ಅನ್ಬಿಟ್ಟು. ಅದಕ್ಕೆ ಈ 24ನೇ ತಾರೀಕು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಮಾಡ್ತಾ ಇರೋದು. ಯಾಕಂದ್ರೆ ತಪ್ಪು ಮಾಡಿತ್ತು ಅಂತ ಹೇಳಿದ್ರೆ ಅವ್ರನ್ನ ಒಂಥರ ಹೆಂಗ್ ನೋಡ್ತಾ ಇದಾರೆ ಅಂದ್ರೆ, ಈ ಕಾಡುಗಳ ದಂತಕೋರ ವೀರಪ್ಪನ್, ನಟೋರಿಯಸ್ ರೌಡಿ ದಾವೂದ್ ಇಬ್ರಾಹಿಂ, ಇವ್ರನ್ನ ಮಟ್ಟ ಹಾಕ್ಬೇಕು, ಒಸಾಮಾ ಬಿನ್ ಲ್ಯಾಡನ್ ಅನ್ನೋ ರೇಂಜ್ಗೆ ಇವರೇ ಪೋಟ್ರೆ ಮಾಡ್ತಾ ಇದಾರೆ ದರ್ಶನ್ ಸರ್ನ. ಅವ್ರ ಆ ರೀತಿ ಇಲ್ವೇ ಇಲ್ಲ. ಒಂದ್ ಫೋನ್ ಮಾಡಿದ ತಕ್ಷಣ ಸರಿ ಆಯ್ತು ನಾನು ಬರ್ತೀನಿ ಸರ್ ಅಂತ ಅನ್ಬಿಟ್ಟು ಹೇಳಿ ಹೋಗಿ ಸರೆಂಡರ್ ಆಗಿದ್ದಾರೆ ಅಷ್ಟೇ. ಹೆಂಗೆ ಜಾಮೀನ್ ಮೇಲೆ ಆಚೆ ಕಡೆ ಬಂದಿದ್ರು ಅದೇ ರೀತಿ ಅವ್ರು ಹೋಗಿದ್ದಾರೆ. ಅವ್ರೇನು ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ. ಪ್ರಪಂಚದಲ್ಲಿ ಈ ತರ ಎಲ್ಲೂ ತಪ್ಪೇ ಆಗಿಲ್ವಾ ಸರ್? ಹೆಂಗಸರಿಗೆ ಈ ಕಾಮುಕರುಗಳು ಇರ್ತಾರಲ್ಲ ಅವರೆಲ್ಲ ಮೆಸೇಜೇ ಮಾಡಿಲ್ವಾ ಸರ್? ಅಲ್ಲೆಲ್ಲ ತಪ್ಪನ್ನ ಬಿಟ್ಟುಬಿಟ್ಟು ಪಾಪ ಇವ್ರನ್ನ ಹೋಗ್ಬಿಟ್ಟು ಹಿಡಿತು ಅಂತ ಹೇಳಿದ್ರೆ, ಈಗ ದರ್ಶನ್ ಸರ್ನ ಒಳಗಡೆ ಹಾಕ್ಬಿಟ್ಟಿದ ತಕ್ಷಣ ಏನ್ ಸಿಗುತ್ತೆ? ಮೊದ್ಲೇ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಈಗ ಥಿಯೇಟರ್ ಓನರ್ಗಳು ಏನ್ ಹೇಳ್ತಾರೆ ಗೊತ್ತಾ? ದರ್ಶನ್ ಸರ್ ಸಿನಿಮಾ ಬಂತು ಅಂತ ಹೇಳಿದ್ರೆ ನಮ್ಗಳಿಗೆ ಕೆಲಸ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂದ್ರೆ ಥಿಯೇಟರ್ ಮುಚ್ಚಾಕ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಅದರಲ್ಲಿ ಇನ್ನೊಂದೇನಂದ್ರೆ, ಹೈದರಾಬಾದ್ ಅಲ್ಲಿ ಇರೋರು ಯಾರೋ ಬಂದು ಇಲ್ಲಿ ನಮ್ ಕಪಾಲಿ ಥಿಯೇಟರ್ ತಗೋಬೇಕಾ, ಮಾಲ್ಗಳೇನೋ ಮಾಡ್ತಾ ಇದಾರಂತೆ. ಅಂದ್ರೆ ಆಚೆ ಇರೋರ್ನ ಕರ್ಕೋತಾ ಇದೀವಿ, ಇಲ್ಲಿರೋರ್ನ ಬಿಟ್ಬಿಡ್ತಾ ಇದೀವಿ. ಇಲ್ಲಿರೋರು ಪಾಪ ಹೋರಾಡ್ತೀವಿ, ನಮ್ ಕನ್ನಡನ ಉಳಿಸ್ಕೊಳ್ಳೋಣ, ಕನ್ನಡ ಸಿನಿಮಾ ಬೆಳೆಸೋಣ ಅನ್ನೋರು ದರ್ಶನ್ ಸರ್ನ ಇಲ್ಲಿ ಬೇಡ, ಇವ್ರು ಸರಿ ಇಲ್ಲ ವ್ಯಕ್ತಿ ಅಂದ್ರೆ ಅವ್ರಿಗೇನ್ ಗೊತ್ತಾ ಸರ್, ಮನ್ಸಲ್ಲಿ ಇಟ್ಕೊಳ್ಳಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ನೋಡಿ. ಅದಕ್ಕೇನೆ ಸ್ಟ್ರೈಟ್ ಫಾರ್ವರ್ಡ್ ಅವರು ಯಾವತ್ತೇ ಮಾತಾಡಿದ್ರು ಅವರು ಮನ್ಸು ಶುದ್ಧವಾಗಿರುತ್ತಂತೆ. ಸೊ ಮನ್ಸಿಂದ ಏನಿರುತ್ತೆ ನಾಲ್ಗೆಲಿ ಅದನ್ನ ಮಾತಾಡ್ತಾರೆ. ಇಲ್ಲಿಗೂ ಯಾವ್ದು ಫಿಲ್ಟರ್ ಇಲ್ಲ ಅವ್ರ ಹತ್ರ. ಅದು ಇವ್ರಿಗೇನಂದ್ರೆ ನೋಡೋರ್ಗೆ ದುರಂಕಾರಿ, ಅಹಂಕಾರಿ, ಸಿಕ್ಕಾಬಟ್ಟೆ ಪೊರ್ಕಿ ಹುಡುಗರುಗಳು ಸವಾಸ ಮಾಡಬಿಟ್ಟಿದ್ದಾರೆ. ಏನ್ ಮಾಡಿದ್ರು ಅವ್ರ ತಪ್ಪು? ಹೋಗ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಫುಟೇಜ್ ಬಿಟ್ಟಿದಾರ? ಹೋಗ್ಲಿ ಇವರೇ ಮಾಡಿರೋದು ಅಂತ ಅನ್ಬಿಟ್ಟು ಯಾವ್ದಾದ್ರು ಒಂದು ವಿಡಿಯೋ, ಒಂದು ಫೋಟೋ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇವಾಗ ಸರ್. ಈಗ ನೋಡಿ, ಈಗ ಯಾರೋ ಒಬ್ರು ರೌಡಿ ಯಾವ್ದೋ ಒಂದು ಮರ್ಡರ್ ಆಯ್ತು ಅನ್ಕೊಳ್ಳಿ, ಅದಾದ್ರೆ ಲೈವ್ ಅಲ್ಲಿ ವಿಡಿಯೋ CCTV ಕ್ಯಾಮ್ರಾದು ಬಿಟ್ಟು ಬಿಡ್ತಾರೆ. ಇವ್ರು ಬರೀ ಗಾಡಿ ಹೋಗಿರೋದು, ಗಾಡಿ ಮಾತ್ರ ಎಲ್ಲರಿಗೂ ಗೊತ್ತು ಸರ್. 1717999 ಗಾಡಿ ನಂಬರ್ ಅವ್ರದ್ದು ಅಂತ ಚಿಕ್ಕ ಮಗು ಕೂಡ ಹೇಳಿದ್ರು ತೋರಿಸುತ್ತೆ, ಇದು ದರ್ಶನ್ ಸರ್ ಗಾಡಿ ನಂಬರ್ ಇದು ಅಂತ. ಕಾರೆಲ್ಲ ಹಿಂಗ್ ಪಾಸ್ ಆಯ್ತು, ಓಕೆ ಆಯ್ತು ಸರಿ ಪಾಸ್ ಆಯ್ತು. ಆ ಕಾರ್ ಒಳಗಡೆ ಇದ್ದವ್ರು ಯಾರ್ಯಾರು ಕಾಣಿಸ್ತಾ? ಹೋಗ್ಲಿ ದರ್ಶನ್ ಸರ್ ಏನಾದ್ರು ಅಲ್ಲಿಂದ ಇಳಿದ್ಬಿಟ್ಟು ಬಂದ್ರ? ಆಮೇಲೆ ರಿಟ್ರೀವ್ ಮಾಡ್ಬಿಟ್ಟಿದೀವಿ ನಾವು. ಆಪಲ್ ಕಂಪನಿ ಅವ್ರಿಗೆ ಹೋಗ್ಬಿಟ್ಟು ರಿಟ್ರೀವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಆಪಲ್ ಕಂಪನಿ ಅವ್ರು ಮಾಡಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ನಾವು ಅವರೇ ಬರಬೇಕು, ಅವರೇ ಹೇಳಬೇಕು ಈ ತರ ನನ್ನ ಮೊಬೈಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ, ಇದನ್ನ ಅವ್ರಿಗೆ ತೆಕ್ಕೊಡಿ ಅಂತ ಹೇಳೋವರೆಗೂ ಅವ್ರು ತೆಗಿಯಲ್ಲ ಅಂತಾನೆ ಹೇಳಿದ್ದಾರೆ. ಅದು ದರ್ಶನ್ ಸರ್ ಕೇಸ್ ಅಂದಿದ ತಕ್ಷಣ ಮಾತ್ರನೇ ಆಪಲ್ ಕಂಪನಿ ಅವ್ರಿಗೆ ಹೋಗಿದಾರ. ಬೇರೆಯವರು ಇದು ಮಾಡ್ಬೋದಾಯ್ತಲ್ಲ ಬೇರೆಯವ್ರದ್ದು ಕೂಡ ಸರ್. ಅಂದ್ರೆ ಒಂದು ಒಳಸಂಚು ನಡೀತಾ ಇದೆ ಸರ್ ಒಳಗಡೆನೆ. ಈಗ ದರ್ಶನ್ ಅವ್ರನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡ್ಬೇಕು ಅಂದ್ರೆ ಲಿಟ್ರಲಿ ಇನ್ ಮುಂದಕ್ಕೆ ಯಾವುದೇ ರೀತಿ ದರ್ಶನ್ ಯಾವುದೇ ಸಿನಿಮಾ ಮಾಡಬಾರ್ದು, ಹೌದು ಆತರ ಏನಾದ್ರು ಹೊಂಚಾಗ್ತಾ ಇದಾರ ಸರ್? ಈಗ ಅದನ್ನು ಹೇಳ್ಬಿಟ್ರಲ್ಲ, ದರ್ಶನ್ ಸರ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ಕನ್ನಡ ಸಿನಿಮಾ ನಿಂತಿರೋದೇ ದರ್ಶನ್ ಸರ್ ಅವರಿಂದ ಸರ್. ಈಗ ಅವತ್ತಿನ ಕಾಲದಲ್ಲಿ ಹೆಂಗೆ ಅಣ್ಣವ್ರು ಇದ್ರು, ಇವತ್ತು ದರ್ಶನ್ ಸರ್ ಇವ್ರ ಪೀರಿಯಡ್ ಲಾಸ್ಟ್
ನನಗ್ ಗೊತ್ತಿರೋ ಪ್ರಕಾರ ಇವಾಗ ನಿರ್ಮಾಪಕರುಗಳೇ ಹೊಸಬ್ರ ಮೇಲೆ ದುಡ್ಡು ಹಾಕಕ್ ಬರ್ತಿಲ್ಲ, ಓಡೋ ಕುದುರೆ ಮೇಲೆ ಮಾತ್ರ ದುಡ್ಡು ಹಾಕ್ತಾ ಇದಾರೆ. ಇವಾಗ ನೋಡಿ, ಡೆವಿಲ್ ಸಿನಿಮಾ ಸಾಂಗ್ ರಿಲೀಸ್ ಅಕ್ಟೋಬರ್ 31ಕ್ಕೆ ಸಿನಿಮಾ ರಿಲೀಸು, ಡೆವಿಲ್ ಪಿಕ್ಚರ್ ಸಾಂಗು 24ಕ್ಕೆ ರಿಲೀಸು 10ವರೆಗೆ. ಆಡಿಯೋ ರೈಟ್ಸ್ 40 ರಿಂದ 50 ಕೋಟಿಗೆ ಹೋಗಿದೆ ಆಲ್ರೆಡಿ. ಇದು ಯಾರಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಅವ್ರ ಹೆಸರು ಹೇಳಿದ್ರೇನೆ ಸರ್, ಆಡಿಯೋ ಕಂಪನಿ ಅವರು ನಾವು ದರ್ಶನ್ ಸರ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದೀವಿ, ಇವ್ರ ಹತ್ರ ಅಗ್ರಿಮೆಂಟ್ ತಗೊಂಡಿದೀವಿ ನೋಡಿ ಸೈನ್ ಅಂತ ತೋರಿಸಿದ್ರೆ 10 ಕೋಟಿ ಕೊಡ್ತಾರೆ. ಅದ್ ನನಗೆ ಹೇಳಿದ್ದಾರೆ ಓಪನ್ ಆಗಿ, ಸರ್ ದರ್ಶನ್ ಸರ್ ಏನಾದ್ರು ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕು ನಮ್ಗೆ, ನಾವು 10 ಕೋಟಿ ಇವಾಗ ಇಡ್ತೀವಿ ಮುಂದೆಗಡೆ ಅಂತ ಹೇಳಿದ್ದಾರೆ. ದರ್ಶನ್ ಅವ್ರಿಗೆ ಶತ್ರುಗಳು ಯಾರು ಸರ್? ಶತ್ರುಗಳು ಅಂತ ಹೇಳಿದ್ರೆ ಒಂದು ಸಿನಿಮಾ ಫೀಲ್ಡ್ ಅಲ್ಲೇ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು, ಆದ್ರೂ ಸೈಲೆಂಟ್ ಆಗಿದ್ದಾರೆ. ಅದಾದ್ಮೇಲೆ ರಾಜಕೀಯದಲ್ಲೂ ಇದ್ದಾರೆ, ಅಲ್ಲೂ ತಾಳ್ಮೆಯಿಂದ ಇದ್ದಾರೆ, ಏನು ಗೊತ್ತಿಲ್ದಿರೋ ತರನೇ ಸೈಲೆಂಟ್ ಆಗಿದ್ದಾರೆ. ಅವ್ರಿಗೆ ಎಲ್ಲಾನು ಗೊತ್ತು ಸರ್, ಅದೇನ್ ಮಾಡ್ತಾರೆ ಮಾಡ್ಲಿ ಅಂತ ಅನ್ಬಿಟ್ಟೆ ತುಂಬಾ ತಾಳ್ಮೆಯಿಂದ ಇದ್ದಾರೆ. ಅದಕ್ಕೆ ಅವ್ರ ಅಭಿಮಾನಿಗಳು ಪ್ರತಿ ಸತಿ ಹೇಳ್ತಾ ಇರ್ತಾರೆ, ತಾಳ್ಮೆಯಿಂದ ಇರಿ, ಮೆಲ್ಕ್ ಹಾಕೋಣ, ಒಂದ್ ಸ್ವಲ್ಪ ಟೈಮ್ ಹಿಡಿಬಹುದು ಅಷ್ಟೇ ಅಂತ ಅನ್ಬಿಟ್ಟು ಅದಕ್ಕೆ ಅವ್ರು ತುಂಬಾ ತಾಳ್ಮೆಯಿಂದ ಇರೋದು. ಈಗ ಸೆಕೆಂಡ್ ಟೈಮ್ ಜೈಲ್ಗೆ ಹೋದ್ರು. ಓಕೆ, ಸೊ ಎಲ್ಲರೂ ಹೇಳೋದೇನಂತ ಅಂದ್ರೆ ಇನ್ನ ದರ್ಶನ್ದು ಕತೆ ಮುಗೀತು, ದಿ ಎಂಡ್ ಅಂತಾರೆ. ಸೊ ನಿಮ್ಮ ಒಪಿನಿಯನ್? ಸರ್, ಅವ್ರ ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳಿದೆಯೋ ಎಲ್ಲ ಬಿಟ್ಬಿಡ್ಲಿ ಸರ್, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರನ್ನ ಅಳ್ಳಾಡ್ಸಕ್ಕೆ ಆಗಲ್ಲ ಸರ್. ಅವ್ರು ದೊಡ್ಡ ಆಲದ ಮರ ಸರ್, ಚಿಕ್ಕದಾಗಿದ್ದಾಗ್ಲೇನೆ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು ಆಲದ ಮರ ತರ ಬೆಳೆದಿದ್ದಾರೆ, ಏನ್ ಮಾಡಕ್ಕಾಗತ್ತೆ ಸರ್? ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ದರ್ಶನ್ಗೆ ಅವ್ರಾಗಲ್ಲ ಇವ್ರಾಗಲ್ಲ ಅಂತ ಒಂದು ಹೇಳ್ತಾ ಇದ್ದಾರೆ, ಬಟ್ ಯಾರು ಕರೆಕ್ಟ್ ಆಗಿ ಇಂಥವನ್ನೇ ಮಾಡ್ತಾ ಇರೋದು ಅಂತ ಯಾರು ಹೇಳ್ತಾ ಇಲ್ಲ. ಭಯ ಸರ್. ಏನಕ್ಕೆ ಸರ್? ದರ್ಶನ್ ಸರ್ ಅಂತ ಹೆಸರು ಹೇಳ್ತಾ ಇದ್ದಂಗೆನೆ ಭಯ ಪಡ್ತಾರೆ. ಏನಕ್ಕೆ ಅಂದ್ರೆ, ಭಯ ಅಂತ ಹೇಳಿದ್ರೆ ಮನುಷ್ಯ ಆ ರೀತಿ ಇದ್ದಾರೆ ಸರ್. ಅವ್ರು ಹೊಡೆಯೋದು ಬೇಡ, ಬೈಯೋದು ಬೇಡ, ಕಣ್ಣು ಬಿಟ್ಟು ನೋಡಿದ್ರೇನೆ ಭಯ ಪಟ್ಬಿಡ್ತಾರೆ. ಅದು ನನಗೆ ಇನ್ಸಿಡೆಂಟ್ ಆಗಿದೆ ತುಂಬಾ ಕಡೆ ಹೋದಾಗ. ಅವ್ರೇನು ರೌಡಿ ಅಲ್ಲ, ಅವ್ರೇನು ಕೊಲೆ ಮಾಡಿ ಈ ರೀತಿ ಏನು ಮಾಡಿಲ್ಲ, ಆದ್ರೂ ಅವ್ರ ಹೆಸರು ಹೇಳ್ತಾ ಇದ್ದಂಗೆ ಭಯ ಪಡ್ತಾರೆ. ಓ ದರ್ಶನ್ ಸರ್ ಕಡೆನಾ, ಯಾಕೆ ಬೇಕಪ್ಪ ಅಂತ ಹೇಳ್ತಾರೆ ಸರ್. ಅದಾದ್ಮೇಲೆ ಅಶ್ಲೀಲವಾದ ಮೆಸೇಜು ರೇಣುಕಾ ಸ್ವಾಮಿ ಒಬ್ಬರಿಗೆ ಕಳಿಸಿಲ್ಲ ಸರ್, ತುಂಬಾ ಜನ ಸಿನಿಮಾದವ್ರಿಗೆ, ಅದು ಸೀರಿಯಲ್ ಆರ್ಟಿಸ್ಟ್ ಇರ್ಬೋದು, ಸಿನಿಮಾದವ್ರಿಗೂ ತುಂಬಾ ಜನಕ್ಕೆ ಕಳಿಸಿದ್ದಾರೆ ಈ ತರ ಅಶ್ಲೀಲವಾದ ಸಂದೇಶ. ಇದಕ್ಕೇನಂತ ಹೇಳ್ತೀರಾ ಸರ್? ಹಂಗಾರೆ ದರ್ಶನ್ ಸರ್ ಮಾಡಿರೋದು ಕರೆಕ್ಟೇನೆ, ಯಾರು ಮಾಡಕ್ಕಾಗ್ದಿರೋದು ದರ್ಶನ್ ಸರ್ ಕೈಯಲ್ಲಿ ಆಗತ್ತೆ. ಅದಕ್ಕೆ ಯಾರು ಮುಂದೆ ಬರಲ್ಲ ಸರ್, ಯೂಸ್ ಮಾಡ್ಕೋತಾರೆ ದರ್ಶನ್ ಸರ್ನ. ಆಡಿಯೋ ಲಾಂಚ್ ಕರೀತಾರೆ, ಈ ಕಡೆ ಒಂದು ಪ್ರೆಸ್ ಮೀಟ್ ಇದ್ರೆ ಕರೀತಾರೆ, ಒಂದು ಪ್ರಮೋಷನ್ ಒಂದು ಟ್ರೈಲರ್ ಲಾಂಚ್ ಆಗ್ಬೇಕು ಅಂದ್ರೆ ದರ್ಶನ್ ಸರ್ನ ಕರೀತಾರೆ. ಏನಕ್ಕೆ ಅಂದ್ರೆ ಅವ್ರ ಲಕ್ಕಿ ಹ್ಯಾಂಡ್ ಅವ್ರದ್ದು, ಅವ್ರ ಮುಹೂರ್ತಕ್ಕೆ ಬಂದು ಕ್ಲಾಪ್ ಮಾಡ್ತು ಅಂತ ಹೇಳಿದ್ರೆ ಆ ಸಿನಿಮಾ 100 days. ಅದು ನಾನ್ ಕೇಳ್ಪಟ್ಟಂಗೆ ರವಿಚಂದ್ರನ್ ಸರ್ಗೂ ಲಕ್ಕಿ ಹ್ಯಾಂಡ್ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಬಿಟ್ರೆ ನೆಕ್ಸ್ಟ್ ದರ್ಶನ್ ಸರ್. ನಾನು ಗೊತ್ತಿರ್ಲಿಲ್ಲ ನನಗೆ, ಆಮೇಲೆ ಹೇಳಿದ್ರು ನನಗೆ, ದರ್ಶನ್ ಸರ್ ಹತ್ರ ನೀನ್ ಮುಹೂರ್ತ ಮಾಡಿ ಕ್ಲಾಪ್ ಮಾಡಿಸು, ಸಿನಿಮಾ ನೋಡ ಆಮೇಲೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅನ್ನೋರು. ಸೊ ಆ ತರದವ್ರನ್ನೇ ತುಳಿಯಕ್ಕೆ ಕೊಟ್ಟಿದಾರಲ್ಲ. ಹೌದು ಸರ್, ಅಂದ್ರೆ ಭಗವಂತ ಅವನ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಸರ್. ಈ ತರ ಕಷ್ಟನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ. ಜೀವನದಲ್ಲಿ ಒಂದು ವೇರಿಯೇಷನ್ ಅನ್ನೋದು ಇರಲೇಬೇಕು. ಇವತ್ತು ಅವ್ರಿಗೆ ಕಷ್ಟ ಕೊಟ್ಟಿದ್ದಾನೆ, ಅದ್ರ ತಪ್ಪು ಏನು ಅಂತ ಅವ್ರಿಗೆ ಅರಿವಾಗಿದೆ. ನೋಡೋಣ ಸರ್, ಇನ್ನ ಅದೇನೇನಾಗುತ್ತೆ ಅನ್ನೋದು ನೋಡೇ ಬಿಡೋಣ. ಈಗ ಸುಮಾರು ಜನ ಸೆಲೆಬ್ರಿಟಿ ಶೋ ಬಂದಿರೋರು ಮತ್ತೆ ಹೀರೋಗಳು, ಇನ್ನ ಕೆಲವೊಬ್ರು ಸುಮಾರು ಜನ ಮಾತಾಡೋದು. ಸೊ ಅದ್ರ ಬಗ್ಗೆ ನಿಮ್ಗೆ ಒಪಿನಿಯನ್ ಏನು ಸರ್? ಒಬ್ಬರದಾಗಿ ಹೇಳಿ ನನಗೆ. ಸರ್, ನೀವು ಇವಾಗ ಈ ಪ್ರಶ್ನೆ ಕೇಳಿದ್ರಿ ಅಲ್ವಾ, ನಡೆಯೋ ಮಗು ಎಡು ಬೀಳದೆ ಇರುತ್ತಾ ಸರ್? ಅವ್ರ ಎಗನಿಸ್ಟ್ ಪರವಾಗೇ ಮಾತಾಡ್ತಾರಲ್ಲ, ಅದು ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಅವ್ರ ಜೊತೆಲಿ ಇಟ್ಕೊಂಡು ಅಣ್ಣ ಅಪ್ಪ ಅಂತ ಅನ್ಕೊಂಡು ಅವ್ರ ಜೊತೆಲೇ ಸಿನಿಮಾ ಮಾಡಿ ಅವ್ರನ್ನ ಕೆಟ್ಟವ್ರಾಗಿ ಮಾಡ್ತಾರಲ್ಲ, ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರಲ್ವಾ, ಅವ್ರ ಹಂಗೆ ಇವ್ರು ಹಿಂಗೆ, ಇವನ್ ಸರಿ ಇಲ್ಲ, ಈ ರೀತಿ ಮಾತಾಡ್ತಾರಲ್ಲ. ನಿಜವಾಗ್ಲೂ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ನನಗೆ ಥೂ ಅಂತ ಅನ್ಸ್ಬಿಟ್ಟಿದೆ ಸರ್. ನಿಜವಾಗ್ಲು ಮಾತಾಡೋದು ವೇಸ್ಟ್ ಅವ್ರ ಬಗ್ಗೆ, ಆ ರೀತಿ ಮಾತಾಡೋರ ಬಗ್ಗೆ. ಅಂದ್ರೆ ಕೆಲವೊಬ್ರು ಕೆಟ್ಟಾಗಿ ಮಾತಾಡೋದು, ಕೆಲವೊಬ್ರು ಡಿಸೆಂಟ್ ಆಗಿ ಮಾತಾಡ್ತಾರೆ, ಕೆಲವೊಬ್ರು ಕೆಟ್ಟಾಗಿ ಮಾತಾಡೋದು. ಆ ಕೆಟ್ಟಾಗಿ ಅಂತಂದ್ರೆ ಸರ್, ಅದನ್ನ ಒಬ್ಬ ಹೀರೋ ಅನ್ನಿಸ್ಕೊಂಡವನು ಮತ್ತೆ ಒಂದು ಸಮಾಜದಲ್ಲಿ ಒಂದು ಮಟ್ಟದಲ್ಲಿರೋರಿಗೆ ಒಂದು ಇದಿರುತ್ತೆ, ಒಂದು ರೆಸ್ಪೆಕ್ಟ್ಫುಲ್. ಹೌದು ಸರ್, ವಾಟ್ ಎವರ್ ಇಟ್ ಇಸ್ ಮೇ ಬಿ, ಅವನು ಇವನು ಅನ್ನೋದು ಏನಕ್ಕೆ ಅಂತ ಹೇಳಿದ್ರೆ ಅವೆಲ್ಲ ಏನೋ ಅವರಿಂದ ಕೆಲಸ ಆಗ್ಬಿಡ್ಬೇಕಲ್ಲ ಅಂತ ಗಿಟ್ಟಿಸ್ಕೊಂಡವರು ಜಾಸ್ತಿ ಸರ್. ಇಲ್ಲ, ಕೆಲವೊಬ್ರು ಈ ಕೇಸ್ ವಿಷಯ ಮಾತಾಡ್ತಾರಲ್ಲ ಸರ್, ಬೇಲ್ ಇನ್ನ ಕೊಡಬೇಕು ಕೊಡಬಾರ್ದಂತ ಇತ್ತು. ಅದಕ್ಕಿಂತ ಮುಂಚೆ ಬೇಲ್ ಕ್ಯಾನ್ಸಲ್ ಆಗ್ಲಿ ಅಂದ್ಬಿಟ್ಟೆ ಈ ತರ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಕೆಲವೊಬ್ರು ಸರ್. ಅಂದ್ರೆ ಒಂದು ಅವ್ರವ್ರ ಸಿನಿಮಾ ಪ್ರಚಾರ ಆಗುತ್ತೆ, ಇವ್ರ ಹೆಸರು ಎತ್ಕೊಂಡ್ರೆ ಅದಕ್ಕೆ ಒಂದು. ಅದಾದ್ಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಅವ್ರ ಕಡೆ ಇರೋ ಫಾಲೋವರ್ಸ್ಗಳನ್ನ ಈ ಕಡೆ ತಿರುಗಿಸ್ಬಿಡೋಣ ಅಂತ ಅನ್ಬಿಟ್ಟು ನಮ್ ಕಡೆ ಎಳ್ಕೊಂಡ್ಬಿಡೋಣ ಅಂತ. ಸರ್, ಇದೆಲ್ಲ ಯಾವ ಆಟಗಳು ನಡೆಯಲ್ಲ ಸರ್. ಸುಮ್ನೆ ಅವ್ರನ್ನ ಪುಣ್ಯಾತ್ಮ ಅಂತ ಅನ್ಬಿಟ್ಟು ಕೂಡ್ಸಿಲ್ಲ ಆ ಮಟ್ಟಕ್ಕೆ. ಈಗ ಕಾಟೇರ ಪಿಕ್ಚರ್ ಅಲ್ಲಿ ಅವ್ರಿಗೆ ಒಂದು ಪುಣ್ಯಾತ್ಮ ಅಂತಾನೆ ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ, ಈಗ ನಾನ್ ಮಾಡ್ತೀನಿ ನನ್ಗೆ ಬರ್ಕೊಡಿ ಅಂದ್ರೆ ಬರೆಯಲ್ಲ.
ಯಾರನ್ನು ಆ ರೀತಿ ಅಭಿಮಾನಿಗಳು ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ, ಅವ್ರನ್ನ ಒಂಥರ ದೇವ್ರ ತರನೇ ನೋಡ್ತಾ ಇದಾರೆ ಅಂದಾಗ ಇಲ್ಲಿ ಯಾರೋ ನರಿ ನಾಯಿಗಳೆಲ್ಲ ಬಂದು ಈ ತರ ಎಲ್ಲ ಬೊಗಳ್ತಾರೆ ಅಂದ್ರೆ ಅವ್ರು ಏನು ಅನ್ಕೊಳ್ಳೋದೇ ಇಲ್ಲ ಸರ್. ಆನೆ ಹೋಗ್ತಾ ಇರುತ್ತೆ, ನಾಯಿ ನರಿಗಳು ಬೊಗಳ್ತಾ ಇತ್ತು ಅಂತ ಹೇಳಿದ್ರೆ ಯಾವಂತಲ್ಲೇ ಕೆಡಿಸ್ಕೊತಾನೆ, ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ ಸೈಲೆಂಟ್ ಆಗಿ. ಈಗ ವಾಟ್ ನೆಕ್ಸ್ಟ್ ದರ್ಶನ್ ಅವ್ರದ್ದು? ಸರ್ ದರ್ಶನ್ ಸರ್ ಏನಿಲ್ಲ 100% ಆಚೆ ಬರ್ತಾರೆ, ಬಟ್ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಏನಕ್ಕೆ ಅಂದ್ರೆ ಟ್ರಯಲ್ ನಡೀತಾ ಇದೆ, ನಾವು ಒಂದು ಸುಪ್ರೀಂ ಕೋರ್ಟ್ಗೆ ತಲೆ ಬಾಗ್ಲೇಬೇಕು, ನೋಡೋಣ ಸರ್ ಅದೇನಾಗುತ್ತೆ ಅನ್ನೋದು. ಬಟ್ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳು ನಾನ್ ಕೇಳೋದೇನಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಶಾಂತರೂಪವಾಗಿರಿ ಅಂತ ಅನ್ಬಿಟ್ಟೆ ಹೇಳಕ್ ಇಷ್ಟಪಡ್ತಾರೆ, ಸೈಲೆಂಟ್ ಆಗಿರಿ. ಯಾಕಂದ್ರೆ ಇದು ನಮ್ ಕೈಯಲ್ಲಿ ನಿಮ್ ಕೈಯಲ್ಲಿ ಯಾರ ಕೈಯಲ್ಲೂ ಇಲ್ಲ ಸರ್. ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೆ ನಾವು ತಲೆ ಬಾಗ್ಲೇಬೇಕು ಸರ್. ಇವಾಗ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ಅವ್ರು ಸರಿ ಇಲ್ಲ ಅಂತ ಎಲ್ಲ ಮಾತಾಡಿದ್ರಲ್ಲ ಸರ್, ಪ್ರತಿಯೊಬ್ರು ಮನೆನೂ ದೋಸೆ ತೂತೇನೆ ಸರ್. ಫಸ್ಟ್ ಅವ್ರ ಮನೆ ದೋಸೆ ತೂತ್ನ ಮುಚ್ಕೊಳ್ಳೋದಕ್ಕೆ ಹೇಳಿ ಸರ್. ಈಗ ಯಾರು ಹೇಳ್ತಾ ಇದ್ರ ನೀವು? ಸರ್ ಅದ್ ಯಾರ್ಗ್ ಹೇಳ್ಬೇಕು ಅದು ಅವ್ರಿಗೆ ಕರೆಕ್ಟಾಗಿ ಕನೆಕ್ಟ್ ಆಗ್ಬಿಟ್ಟಿರುತ್ತೆ, ಅವ್ರು ನೋಡ್ತಾರೆ. ಫಸ್ಟ್ ಅವ್ರದ್ದು ಮುಚ್ಕೊಳ್ಳೋದಕ್ಕೆ ಹೇಳಿ. ಈಗ ಅವ್ರ ಜೊತೆ ಅಂದ್ರೆ ದರ್ಶನ್ ಅವ್ರ ಜೊತೆ ಈ ಇನ್ಸಿಡೆಂಟ್ ಆದ್ಮೇಲೆ ಎಷ್ಟು ಜನ ಉಳ್ಕೊಂಡಿದ್ದಾರೆ ಸರ್? ಉಳ್ಕೊಂಡಿರೋರು ಒಬ್ರೆ, ಧನ್ವೀರ್ ಅವರು ಅವತ್ತಿಂದನೂ ಜೊತೆಲೇ ಇದ್ದಾರೆ ಸರ್. ನಾನು ಧನ್ವೀರ್ ಸರ್ನ ನೋಡಿಲ್ಲ, ಇವತ್ತವರೆಗೂ ಮಾತಾಡಿಲ್ಲ. ಬಟ್ ಆದ್ರೂ ಹೇಗೆ ಒಂದು ಭುಜದ ಮೇಲೆ ನಾನಿದ್ದೀನಿ ಬನ್ನಿ ಅಣ್ಣ ನೀವು ಮಾಡಿ ಅಂತ ನಿಂತ್ಕೊಂಡಿದ್ದಾರಲ್ಲ, ಅದು ಎಲ್ಲರಿಗೂ ಬರಲ್ಲ ಸರ್. ಏನಕ್ಕೆ ಧನ್ವೀರ್ ಒಬ್ಬರೇ ನಿಂತ್ಕೊಂಡ್ರು? ಯಾಕೆಂದ್ರೆ ಧನ್ವೀರ್ಗಿಂತ ಇನ್ನೂ ತುಂಬಾ ಜನ ಅವರಿಂದ ಒಂದು ಬೇರೆ ತರ ಎಲ್ಲ ಸಹಾಯ ಪಡ್ಕೊಂಡಿದ್ರು. ಹೌದು. ಸಿನಿಮಾಗೆ ಸಹಾಯ ಪಡ್ಕೊಂಡಾಗ್ಲಿ, ಬೇರೆ ತರ ಸಹಾಯ ಪಡ್ಕೊಂಡ್ರೆ ನಮಗ್ ಗೊತ್ತಿಲ್ಲ ಏನೇನ್ ಸಹಾಯ ಪಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾಗ್ಲೂ ರೌಂಡ್ ಆಗಿರ್ತಿದ್ರಲ್ಲ, ಸೊ ಅವ್ರು ಯಾಕೆ ಬಂದಿಲ್ಲ ಸರ್? ಅದಕ್ಕೆ ಹೇಳೋದು, ಕೆಳಗಡೆ ಬಿದ್ದಾಗ್ಲೇ ಒಬ್ಬ ಮನುಷ್ಯನ ವ್ಯಾಲ್ಯೂ ಗೊತ್ತಾಗುತ್ತೆ, ಯಾರು ನಮ್ಮವರು ಯಾರು ಕೆಟ್ಟವರು ಅಂತ. ಈಗ ಗೊತ್ತಾಗ್ತಾ ಇದೆ ಒಂದೊಂದೇ. ಇಷ್ಟ ದಿನ ದರ್ಶನ್ ಸರ್ ಏನ್ ಅನ್ಕೊಂಡಿದ್ರು, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅನ್ಕೊಂಡಿದ್ರು. ಇವತ್ತು ಚೆನ್ನಾಗಿ ಅರ್ಥ ಆಗಿದೆ ಸರ್ ಅವ್ರಿಗೆ ಯಾರು ನನ್ನ ಪರವಾಗಿದ್ದಾರೆ ಅಂತ. ನಾನು ಅದೇ ಅನ್ಕೊಂಡೆ ಸರ್, ಯಾಕೆ ಬರ್ತಾ ಇಲ್ವಲ್ಲ ಯಾರನ್ನು? ಇವ್ರುಗಳೆಲ್ಲ ಅವ್ರ ಜೊತೆಲೇ ಇದ್ದವರು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದವರು. ಅದಾದ್ಮೇಲೆ ಸಿನಿಮಾಗೆ ಥಿಯೇಟರ್ ಸಿಕ್ಕಿಲ್ಲ ಅಂತಂದಾಗ ದರ್ಶನ್ ಸರ್ ಕೈಯಲ್ಲಿ ಇಳಿಸ್ಬಿಟ್ಟು ಥಿಯೇಟರ್ ತಗೊಂಡಿದ್ದಾರೆ. ಏನ್ ರೀಸನ್ ಏನಿರ್ಬೋದು ಸರ್? ರೀಸನ್ ಏನಂತ ಹೇಳಿದ್ರೆ, ಒಂದು ನಿಮ್ಮ ಹತ್ರ ಹೆಸರು, ಕೀರ್ತಿ, ದುಡ್ಡು ಎಲ್ಲನೂ ಇದೆ ಅಂತ ಅಂದಾಗ ಹೆಂಗ್ ಕಿತ್ಕೋಬೇಕು ಅಂತ ನೋಡ್ತಾ ಇರ್ತಾನೆ. ಜೊತೆಲಿ ಇರೋರೇನೆ, ಸುತ್ತಮುತ್ತ ಇರೋರೇನೆ. ಅವ್ರ ಹೆಸರು ಕಿತ್ಕೊಳಕ್ಕಾಗಲ್ಲ, ಅವ್ರ ಅಭಿಮಾನಿಗಳನ್ನ ನಾವು ಕಿತ್ಕೊಳಕ್ಕಾಗಲ್ಲ. ಬಟ್ ಹೆಂಗಾದ್ರೂ ಮಾಡಿ ಇವ್ರ ಫ್ಯಾನ್ಸ್ಗಳನ್ನೆಲ್ಲ ನಮ್ಮ ಕಡೆಗೆ ಎಳ್ಕೋಬೇಕು. ಇದು ಟ್ರೈ ಮಾಡ್ತಿರೋರಾದ್ರೆ ಯಾರಾದ್ರೆ? ಸರ್ ಇಂಡಸ್ಟ್ರಿಲೇ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಯಾರು ಇರ್ಬೋದು? ಇದ್ದಾರೆ ಸರ್, ಒಂದಷ್ಟು ಜನ ಇದ್ದಾರೆ. ಅದಾದ್ಮೇಲೆ ಹೇಳಿದ್ನಲ್ಲ ಸರ್ ನಾನು ನಿಮಗೆ, ಈಗ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂದರೆ ಸಹಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಒಂದು ಮನೇಲಿ ಒಂದು ಏನಾದರೂ ಒಂದು ಬಡ ಕುಟುಂಬದಲ್ಲಿ ಇರೋರು ಒಂದು ಕಾರ್ ತೊಗೊಂಡ್ಬಿಡ್ಲಿ, ಹೆಂಗೆ ತೊಗೊಂಡ್ಬಿಟ್ಟ ಈ ನನ್ನ ಮಗ ಕಾರ್ನ, ದುಡ್ಡೆಲ್ಲಿಂದ ಬಂತು ಇವನಿಗೆ ಅಂತಾನೆ ಕಣ್ಣಾಕ್ತಾರೆ. ಇನ್ನಂಥದ್ರಲ್ಲಿ ಅವರು ಆ ಥರ ಇರಬೇಕು ಅಂತ ಅಂದಾಗ ಒಂದಷ್ಟು ಜನ ಬರ್ತಾ ಇರ್ತಾರೆ ಸುತ್ತಮುತ್ತ. ಸೊ ಅದನ್ನ ಬಿಟ್ಟು ಇವಾಗ ಅವ್ರ ವೈಫು ತುಂಬಾ ಓಡಾಡ್ತಾ ಇದ್ದಾರೆ ಸರ್. ನಾನು ಇವಾಗ ವಿಜಯಲಕ್ಷ್ಮಿ ಮೇಡಮ್ನ ಇವಾಗಿಂದ ನೋಡ್ತಾ ಇಲ್ಲ ಸರ್, ಅವ್ರ ಮದುವೆ ಎಂಗೇಜ್ಮೆಂಟ್ ಆಗಕ್ಕಿಂತ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ ನಾನು, ಅವಾಗಿಂದನೂ ನೋಡ್ತಾ ಇದ್ದೀನಲ್ಲ. ನಿಜವಾಗ್ಲೂ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಸರ್ ದರ್ಶನ್ ಅವ್ರನ್ನ, ಇಷ್ಟಪಟ್ಟು ಮದುವೆ ಆಗಿರೋರು. ಅವ್ರಿಗೆ ಗೊತ್ತು ಏನೋ ನಮ್ಮ ಯಜಮಾನ್ರಿಗೆ ಒಂಚೂರು ಕೋಪ ಇದೆ, ಸರಿ ಆಯ್ತು ನಾನು ಬ್ಯಾಲೆನ್ಸ್ ಮಾಡ್ಬೋದು, ನಿಭಾಯಿಸ್ತೀನಿ ಅಂತ ಅನ್ಬಿಟ್ಟು ಇಲ್ಲಿವರೆಗೂ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇವತ್ತು ನೋಡಿ ಸುಮ್ನೆ ಇಲ್ಲಾಂದ್ರೆ ಇಲ್ಲಿಂದ ಬಳ್ಳಾರಿಗೆ ಹೋಗಕ್ಕಾಗತ್ತಾ ಸರ್? ಒಂದು ಫಂಕ್ಷನ್ ಒಂದು ಮದುವೆ ಕರೆದ್ರೇನೆ ಇಲ್ಲಿಂದ ಒಂದು ಪಕ್ಕದ ಏರಿಯಾಗ ಬನ್ನಿ ಅಂದ್ರೆ ಅಯ್ಯೋ ಮಳೆ ಬರ್ತಾ ಇದೆ ಕಣೋ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೊಡೋ ಅಂತ ಅಂತಾರೆ ಇವತ್ತಿನ ಕಾಲದಲ್ಲಿ ಸ್ವಂತ ರಿಲೇಷನ್ಸ್ಗಳು, ಫ್ರೆಂಡ್ಸ್ಗಳು. ಇನ್ನ ಅವ್ರ ಯಜಮಾನ ಉಳಿಸ್ಕೋಬೇಕು ಅಂದ್ಬಿಟ್ಟು ಇಲ್ಲಿಂದ ಬಳ್ಳಾರಿಗೆ ಹೋಗಿದ್ದಾರೆ ಆ ಲಾಯರ್ಗಳನ್ನ ಇಟ್ಕೊಂಡು. ಇನ್ನೊಂದ್ ಕಡೆ ದರ್ಶನ್ ಸರ್ದು ತೋಟ ಬೇರೆ ಇದೆ, ಅಲ್ಲಿ ಕೆಲಸ ಮಾಡೋರು ಅವ್ರಿಗೆ ಸಂಬಳ, ಮತ್ತೆ ಪಾಪ ಪ್ರಾಣಿ ಪಕ್ಷಿಗಳಿಗಿದೆ ಅದಕ್ಕೆ ಊಟ. ಆಮೇಲೆ ಈ ಕಡೆ ಕಾರ್ಗಳು, ಇವಾಗ ಅಷ್ಟು ಕಾರ್ ಇದೆ ಅಂತ ಅಂದಾಗ ಡೈಲಿ ಯಾರಾದ್ರೂ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದ್ರೂ ಸ್ಟಾರ್ಟ್ ಮಾಡ್ಬೇಕು ಆ ಗಾಡಿನ. ಆ ಗಾಡಿ ಯಾರು ಸ್ಟಾರ್ಟ್ ಮಾಡ್ತಾರೆ, ಇದು ಅಷ್ಟು ನೋಡ್ಬೇಕು. ಆಮೇಲೆ ಈಗ ವಿನೀಶ್ ಅವ್ರ ಮಗ ಅವರು ಕಾಲೇಜಿಗೆ ಬೇರೆ ಓದ್ತಾ ಇದ್ದಾರೆ, ಅಲ್ಲಿಗೆ ಕಾಲೇಜ್ ಫೀಸ್ ಬೇರೆ ಕಟ್ಟಬೇಕು, ಅಲ್ಲಿ ಮೀಟಿಂಗ್ ಇರುತ್ತೆ, ಪೇರೆಂಟ್ಸ್ ಮೀಟಿಂಗು ಅದು ಇದು ಅಂತ. ಆಮೇಲೆ ಇನ್ನ ದರ್ಶನ್ ಸರ್ ತಾಯಿಯವರು ಮೀನಮ್ಮ ಅವ್ರು ಅಲ್ಲಿ ಮೈಸೂರಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಇಲ್ಲಿ ಬಂತು ಅಂದ್ರೆ ಬರೀ ಮೀಡಿಯಾದವರೇ ಬರ್ತಾರೆ, ಕೇಳ್ತಾರೆ, ಅವ್ರಿಗೆ ಪಾಪ ಏನ್ ಪ್ರಶ್ನೆ ಹೇಳ್ತಾರೆ. ಇನ್ನ ಅವ್ರ ಅಕ್ಕ ಅವ್ರ ಮಗ ಬಂದ್ ಚಂದು ಅವರು ಪಾಪ ಓಡಾಡಿದ್ರು, ಅವರು ಓಡಾಡ್ತಾ ಇರೋದಕ್ಕೆ ಓ ಇವ್ರೇನ್ ಹೀರೋನಾ, ಇನ್ನ ಒಂದ್ ಪಿಕ್ಚರು ಮಾಡಿಲ್ಲ ಅಂತ ಅವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ರು. ಇನ್ನ ಪಾಪ ಲಾಂಚೇ ಆಗಿಲ್ಲ, ಕಾಟೇರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಅಷ್ಟೇ, ಅವ್ರ ಬಗ್ಗೆನೂ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ಅವ್ರು ಜಾಸ್ತಿ ಅದು ಕಾಣಿಸ್ಕೊಳ್ಳೋದೇ ಬಿಟ್ಬಿಟ್ರು. ಈಗ ಧನ್ವೀರ್ ಸರ್ ಆಯ್ತು ಸರಿ ಕಷ್ಟಕ್ಕೆ ನಿಂತ್ಕೊಂಡಿದ್ದಾರೆ, ಅವ್ರ ಬಗ್ಗೆನೂ ಓ ಬಕೆಟ್ ಹಿಡಿತಾವನೆ ಧನ್ವೀರು. ಏನಕ್ಕೆ ಬಕೆಟ್ ಹಿಡಿತಾರೆ ಸರ್? ಧನ್ವೀರ್ ಅವರು ಅವ್ರ ಫ್ಯಾಮಿಲಿನೇ ರಿಚ್ ಫ್ಯಾಮಿಲಿ ಸರ್, ಅವ್ರ ತಂದೆ ಕಾರ್ಪೊರೇಟ್ರು, ಅವ್ರೇನಕ್ಕೆ ಬಕೆಟ್ ಹಿಡಿತಾರೆ?
ಏನೋ ಒಂದು ಫ್ರೆಂಡ್ಶಿಪ್ ಮಾಡಿದೀವಿ ಅಂದಾಗ ಉಳಿಸ್ಕೋಬೇಕು ಯಾವತ್ತೇ ಇದ್ರು. ಇಲ್ಲ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಹೋಗ್ಬಾರ್ದು. ಕಷ್ಟಕ್ಕೆ ನಿಂತ್ಕೊಳ್ಳೋನೇ ಸ್ನೇಹಿತ. ಅದ್ರಲ್ಲಿ ಧನ್ವೀರ್ ಅವರು ನಿಂತ್ಕೊಂಡಿದ್ದಾರೆ. ಸೊ ಧನ್ವೀರ್ಗಿಂತ ಮುಂಚೆ ಸುಮಾರು ಜನ ಕ್ಲೋಸ್ ಇರ್ಲಿಲ್ವ ಅವ್ರಿಗೆ? ಸರ್ ಹೌದು ಸರ್, ತುಂಬಾ ಜನ ಕ್ಲೋಸ್ ಇದ್ರು ಸರ್. ಕೆಳಗಡೆ ಬಿದ್ದಾಗ ಯಾರು ಬರಲ್ವಲ್ಲ. ಈಗ ಧನ್ವೀರು ಏನ್ ಸಹಾಯ ಪಡ್ತಿದ್ದಾರೋ ಬಿಟ್ಟಿದ್ದಾರೋ ನಮಗೂ ಗೊತ್ತಿಲ್ಲ. ಹೌದು. ಈಗ ಅದೇ ತರ ಒಂದು ಪಬ್ದ ಇನ್ಸಿಡೆಂಟ್ ಆಯ್ತು ದರ್ಶನ್. ಸೊ ಅವಾಗ ಎಲ್ಲರ ಜೊತೆಗಿದ್ರು, ನಿಮಗ್ ಗೊತ್ತಿರುತ್ತೆ ಯಾರ್ಯಾರ ಜೊತೆಲಿ ಇದ್ರು. ಸೊ ಏನೇ ಅದ್ರ ಜೊತೆಲಿ ಇರ್ತೀವಿ. ಅವತ್ತು ದರ್ಶನ್ ಒಂದ್ ಮಾತು ಹೇಳಿದ್ರು. ಅವತ್ತು ಚಿಕ್ಕಣ್ಣವ್ರದ್ದು ಯಾವ್ದೋ ಒಂದು ಪಿಕ್ಚರ್ ಅಲ್ಲದೆ ಹೇಳಿದ್ರು, ನಾಳೆ ಹೋಗ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗ್ತದೆ, ದಯವಿಟ್ಟು ಪಿಕ್ಚರ್ ನೋಡ್ರಪ್ಪ. ಹೌದು. ಸೊ ಅವ್ರಿಗೆಲ್ಲ ಅಷ್ಟೊಂದು ಮಾಡಾದ್ಮೇಲೂ ಅವರೆಲ್ಲ ಯಾಕೆ ಬರ್ಲಿಲ್ಲ? ಅಂದ್ರೆ ಏನಾದ್ರು ದರ್ಶನ್ ಸರಿ ಇಲ್ವಾ ಆಗಿದ್ರೆ? ಸರ್ ಅಂದ್ರೆ ಈಗ ಒಬ್ಬೊಬ್ರು ಬಣ್ಣ ಬಯಲಾಗ್ತಾ ಇದೆ ಸರ್. ಯಾರ್ಯಾರು ಅವ್ರ ಮುಖಗಳು, ಒಬ್ಬ ಮನುಷ್ಯನಿಗೆ ಎರಡೆರಡು ಮುಖ ಇರುತ್ತಲ್ಲ, ಮೇಕಪ್ ಹಚ್ಕೊಳ್ಳೋರು ಸಿನಿಮಾದವ್ರಿಗೆ ಎರಡೆರಡು ಮುಖ ಇರುತ್ತಂತೆ. ಆ ಇನ್ನೊಂದು ಮುಖ ರಿವೀಲ್ ಆಗ್ತಾ ಇದೆ ಅಷ್ಟೇ. ಅದು ದರ್ಶನ್ ಸರ್ ಗೊತ್ತಾಯ್ತು, ಅದಕ್ಕೆ ಎಲ್ಲಾನು ದೂರ ಇಟ್ರು. ಧನ್ವೀರ್ ಅವ್ರಿಗೆ ನೋಡಿ, ಅವ್ರದ್ದು ಒಂದು ಟ್ರೈಲರ್ ರಿಲೀಸ್ ಆಯ್ತು, ಅದರದ್ದು ಪ್ರಮೋಷನ್ ಮಾಡಿಕೊಟ್ರು. ಆಮೇಲೆ ಚಿಕ್ಕಣ್ಣ ಅವ್ರದ್ದು ಒಂದು ಸಿನಿಮಾ ಬರ್ತಾ ಇದೆ, ಈ ತರ ಡೇಟ್ ಹೋಗಿ ಸಿನಿಮಾ ನೋಡಿ ಅಂದ್ರು. ಅವ್ರಿಗೊಂದು ಪ್ರಮೋಷನ್ ಮಾಡಿಕೊಟ್ರು. ಬರೀ ಡೇಟ್ ಹೇಳಿದ್ದಕ್ಕೆ ಆ ಸಿನಿಮಾ ಜನ ನುಗ್ಗುಬಿಟ್ರು. ಅಂದ್ರೆ ಯೂಸ್ ಮಾಡ್ಕೋತಾ ಇದ್ದಾರೆ ಸರ್ ಅಷ್ಟೇ. ಸೊ ಇನ್ನ ಯಾರ್ಯಾರ ಕೈವಾಡ ಇದೆ? ನಾನು ಮತ್ತೆ ಪದೇ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಗೆ ಈ ಹಿಂದೆ ಏನಾದ್ರೂ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಏನಾದ್ರೂ ಕೈವಾಡ ಇರುತ್ತೆ ಕೆಲವೊಂದು. ಸೊ ನಿಮ್ಗೆ ಅನ್ಸಿದ್ದು ಯಾರ್ಯಾರ ಕೈವಾಡ ಇದೆ? ಸರ್ ಇದು ಕೈವಾಡ ಅನ್ನೋದಕ್ಕಿಂತ ರೀಸೆಂಟ್ ಆಗಿ ಒಂದು 2-3 ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ನಡೀತು ಸರ್. ಅದು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಧ್ಯಮದವರೆಲ್ಲ ತೋರಿಸ್ಬಿಟ್ರು ಅದನ್ನ. ಅದೇ ತೋಟದ ಮನೆಯಲ್ಲಿ, ಮೈಸೂರು ತೋಟದಲ್ಲಿ ಎಲ್ಲ ಮೀಡಿಯಾದವರು ಬಂದಿದ್ರು. ಆಮೇಲೆ ಸೊ ಯಾರೋ XYZ ಒಂದು ಕ್ಲಿಪ್ ಬಿಟ್ರು. ಏನ್ರಿ ಮೀಡಿಯಾ ಗೊತ್ತಾಯ್ತಾ ಸರ್ ನಿಮ್ಗೆ? ಆ ಕ್ಲಿಪ್ಪು 1 ನಿಮಿಷ ಬಿಟ್ರು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಮತ್ತೆ ಅದಕ್ಕೆ ಸರ್ ಬಿಡ್ಲಿಲ್ಲ. ಇನ್ನ ಒಂದಷ್ಟು ಕ್ಲಿಪ್ಗಳಿತ್ತು ತಾನೆ. ಅಲ್ಲಿಂದನೇ ಈ ಎಗನಿಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸರ್. ಈ ಮ್ಯಾಟ್ರ್ ಹೇಳಿದ್ರಲ್ಲ, ನೀವು ಕೇಳಿದ್ರಲ್ಲ ಈಗ, ಯಾತಕ್ಕೆ ಮೀಡಿಯಾದವ್ರು ಕಂಡ್ರೆ, ದರ್ಶನ್ ಸರ್ ಕಂಡ್ರೆ ಅಷ್ಟೊಂದು ಎಗನಿಸ್ಟ್ ಆದ್ರು. ಆಮೇಲೆ ಇರೋಬರೋ ನ್ಯೂಸ್ ಚಾನಲ್ ಅವರೆಲ್ಲ ಅವನು ಇವನು ಅಂತ ಮಾತಾಡಕ್ ಶುರು ಹಚ್ಕೊಂಡ್ರು. ಆ ಇನ್ಸಿಡೆಂಟ್ ಯಾತಕ್ಕೆ ಬಿಟ್ಬಿಟ್ರಿ? ಅದು ನೀವು ಮಾಡಿಸ್ಬೇಕಪ್ಪ. ಈಗ ಯಾರು ಬಿಟ್ಟಿದ್ರು ಅವಾಗ ಅವ್ರನ್ನ ಕೇಳ್ಬಿಟ್ಟು ನೀವೆಲ್ಲ ಅದೇ ಇವಾಗ ಬಿಡೋದೇ ಕೇಳಿ ಸರ್. ಮತ್ತೆ ಆ ಕ್ಲಿಪ್ ಅವಾಗ ಯಾಕೆ ಎಲ್ಲ ನಿಲ್ಸಬಿಟ್ರೆ ಮರ್ತೇ ಬಿಟ್ರ ಜನ? ಹಾಗಾದ್ರೆ ಇದು ಯಾವ್ದೋ ಇದು ರೇಣುಕಾ ಸ್ವಾಮಿ ಮಾತ್ರನೇ ಹಿಡ್ಕೊಂಡು ಎಳಿತಾ ಇದಾರಲ್ಲ, ಆ ಕ್ಲಿಪ್ ಏನಾಯ್ತು? ಮತ್ತೆ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಇವಾಗ ನಾನು ಕೇಳ್ತಾ ಇದ್ದೀನಿ ಆಸ್ ಎ ಪಬ್ಲಿಕ್, ನಾನು ಹೀರೋ ಅಂತ ಪಕ್ಕಕ್ಕೆ ತಿಟ್ಬಿಡಿ, ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ ಸರ್. ದರ್ಶನ್ ಸರ್ ಫ್ಯಾನ್ ಅಂತ ಅನ್ಕೊಳ್ಳಿ. ನಾನು ಅವತ್ತು ಫ್ಯಾನು, ಇವತ್ತು ಫ್ಯಾನು, ಮುಂದಕ್ಕೂ ಫ್ಯಾನೇ. ಎಲ್ಲೋಯ್ತು ಆ ಕ್ಲಿಪ್ಪು? ಅವರು ಏನಂತ ಹೇಳಿದ್ರೆ ಮೀಡಿಯಾ ಎಗನಿಸ್ಟ್ ಆಗೋದಕ್ಕೆ ಅಂತಾನೆ ಆ ಕ್ಲಿಪ್ ಬಿಟ್ಟಿರೋದಾ? ಅವ್ರ ತೀಟ ತೀರಿಸ್ಕೊಳ್ಳೋದಕ್ಕೆ ಅವ್ರು ಬಿಟ್ರು ಸರ್. ಅದೆಲ್ಲ ಅವಾಯ್ಡ್ ಮಾಡ್ಬೋದಾಯ್ತಲ್ಲ ದರ್ಶನ್ ಅವರು? ಸರ್ ದರ್ಶನ್ ಸರ್ ಹೆಸರನ್ನ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟೆ ಇದನ್ನ ಅವ್ರ ಮೇಲೆ ಹಿಂಗಾದ್ರೂ ಮಾಡಿ ಒಂದು ಅಪಪ್ರಚಾರ ಮಾಡಬೇಕು. ಅಲ್ಲ, ಮೀಡಿಯಾದವರು ನೋಡಿ, ಒಂದು ನೀವು ಮೀಡಿಯಾದವ್ರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ಬಿಡಿ. ಯಾಕೆಂದ್ರೆ ಅವ್ರು ಮಾಡ್ತಾ ಇದಾರೆ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಅವ್ರಿಗೂ ರಿಸರ್ಚ್ ಮಾಡ್ತಾರೆ ಸರ್ ಮೀಡಿಯಾದವ್ರು, ಹಂಗೆ ಹಾಕಲ್ಲ. ಸೊ ನೀವು ಹೇಳೋ ಪ್ರಕಾರ ಮೀಡಿಯಾ ಎಗನೆಸ್ಟ್ ಮಾಡೋದಕ್ಕೆ ಅವ್ರು ಯಾರು? ಯಾಕೆ ಮೀಡಿಯಾ ಎಗನೆಸ್ಟ್ ಮಾಡಿ ಏನ್ ಪ್ರಯೋಜನ ಆಗುತ್ತೆ? ಯಾಕೆಂದ್ರೆ TRP ಅವರೇ ಅಲ್ವಾ ಸರ್? TRP ಅವರೇ. ಈಗ ದರ್ಶನ್ ಸರ್ ಹೆಸರು ಎತ್ಕೊಂಡ್ರೆ TRP ಅಲ್ಲ. ಈಗ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಯಾರಿಗೆ ಸರ್? ಅಣ್ಣವ್ರು ಬಿಟ್ರೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಯಾರಿಗೆ? ದರ್ಶನ್ ಅವ್ರಿಗೆ ಅಲ್ವಾ? ಅದಾದ್ಮೇಲೆ ಜಾಸ್ತಿ ಸಿನಿಮಾ ಇಂಡಸ್ಟ್ರಿ, ಚಿತ್ರರಂಗದಲ್ಲಿ ತುಂಬಾ ಸಹಾಯ ಮಾಡಿರೋ ವ್ಯಕ್ತಿ ಅಂತ ಹೆಸರು ಬಂತು ಅಂದ್ರೆ ಯಾರಿಗೆ ಬರುತ್ತೆ? ನೀವ್ ಹೇಳ್ಬೇಕು. ಅಲ್ಲ ನೀವ್ ಹೇಳಿ ಸರ್, ನಾನು ಕೇಳ್ತಾ ಇದ್ದೀನಲ್ಲ ನಿಮ್ಮಲ್ಲೇ. ನಂಗೆ ಪೂರ್ತಿ ಗೊತ್ತಿಲ್ಲ. ಈಗ ಹೇಳೋದು, ಈಗ ಒಂದೊಂದ್ ಕಡೆ ತೋರ್ಸಿದ್ ಮಾತ್ರ ದರ್ಶನ್ ಅಲ್ಲಿ ಹೆಲ್ಪ್ ಮಾಡಿದಾರೆ, ಇಲ್ಲಿ ಹೆಲ್ಪ್ ಮಾಡಿದಾರೆ ಬಿಟ್ರೆ, ನೀವು ಹತ್ರದಲ್ಲಿ ಇದ್ದವರು, ನೀವು ನೋಡಿರೋ, ನೀವ್ ಹೇಳ್ಬೇಕು. ಅದೇ ದರ್ಶನ್ ಸರ್ ಅಂತ ಹೆಸರು ಬರುತ್ತೆ ಸರ್. ಅದಾದ್ಮೇಲೆ ಪ್ರಾಣಿ ಪಕ್ಷಿಗಳು, ಅವತ್ತೆಲ್ಲ ಕಾಡು ಅಷ್ಟೊಂದು ನಾಶ ಆಯ್ತು. ಇವ್ರು ಸುಮ್ಮನೆ ಒಂದೇ ಒಂದು ಪೋಸ್ಟ್ ಮಾಡಿದ್ರು, ನಾನೊಂದು ಫೋಟೋಗ್ರಫಿ ತಕೊಡ್ತೀನಪ್ಪ, ನೀವುಗಳು ಅದಕ್ಕೆ ಬಂದು ನಿಮ್ಮ ಕೈಯಲ್ಲ ಅಷ್ಟು ದುಡ್ಡನ್ನ ಸಹಾಯ ಮಾಡಿ ಅಟ್ಲೀಸ್ಟ್ ಆ ಪ್ರಾಣಿ ಪಕ್ಷಿಗಳಿಗೆ ಊಟ ಆದ್ರೂ ಆಗುತ್ತೆ, ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದ್ರು. 1 ಕೋಟಿ ಕಲೆಕ್ಷನ್ ಆಯ್ತು ಬರೀ ಅವರು ಒಂದು ಮೆಸೇಜ್ ಹಾಕಿದ್ದಕ್ಕೆ. ಅದಾದ್ಮೇಲೆ ಬಡವರಿಗೆ, ಹ್ಯಾಂಡಿಕ್ಯಾಪ್ಗೆ, ಅದಾದ್ಮೇಲೆ ಅಂಗವಿಕಲರಿಗೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿಬಿಟ್ಟಿದ್ದಾರೆ ಸರ್. ಆಮೇಲೆ ಎಷ್ಟೋ ಜನ ನಿರ್ಮಾಪಕರಿಗೆ ಸಿನಿಮಾ ಏನಾದ್ರು ಅಟ್ಲೀಸ್ಟ್ ಫ್ಲಾಪ್ ಆಯ್ತು ಅಂದ್ರೆ ದುಡ್ಡನ್ನ ಎತ್ಕೊಂಡೋಗಿ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಸರ್ ಪಾಪ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ರಿ, ಯಾಕೋ ಜನ ಸ್ವೀಕರಿಸ್ತಾ ಇಲ್ಲ, ನಿಮ್ ಹಣ ವಾಪಸ್ ತಗೊಳ್ಳಿ ಸರ್ ಅಂತ ಕೊಟ್ಟಿದ್ದಾರೆ. ಯಾವ ಹೀರೋ ಕೊಡ್ತಾರೆ ಸರ್ ಇವತ್ತು? ಸೊ ನನಗೆ ಇನ್ನೊಂದು ವಿಷಯ ಹೇಳಿ. ಈಗ ದರ್ಶನ್ ಅವ್ರದ್ದು ಇನ್ಸಿಡೆಂಟ್ ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಯಾವ ಬರ್ತಾರೆ ಏನೋ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಸೊ ಬಂದಾದ್ಮೇಲೆ ಸಿನಿಮಾ ಮಾಡ್ತಾರ ದರ್ಶನ್ ಸರ್? 100% ಮಾಡ್ತಾರೆ. ನಿರ್ಮಾಪಕರು ಕ್ಯೂ ನಿಂತಿದಾರಲ್ಲ ಸರ್ ಅವ್ರಿಗೆ.
8 ಸಿನಿಮಾ ಕೈಯಲ್ಲಿದೆ. ಸೊ ಇವಾಗ ಏನಾದ್ರೂ ಎಲ್ಲಾದ್ರೂ ಹಿಂದೆ ಹೋದ್ರು ಅನ್ಕೊಳ್ಳಿ ನೀವು. ಈಗ ಅವ್ರದ್ದು ವ್ಯಾಲ್ಯೂ ನಿಂತಿರೋದೆ ಡೆವಿಲ್ ಪಿಕ್ಚರ್. ಹೌದು. ಡೆವಿಲ್ ಪಿಕ್ಚರು ಹಿಟ್ ಆಗಿಲ್ಲ, ಫ್ಲಾಪ್ ಆಯ್ತು ಅಂದ್ರೆ ಅಲ್ಲಿಗೆ ಕೆರಿಯರ್ ಮುಗಿತು ದರ್ಶನ್ ಅವ್ರದ್ದು. ಸರ್ ಏನಿಲ್ಲ, ಇವಂಗಿದ್ರು 10ವರೆಗೆ ಸಾಂಗ್ ರಿಲೀಸ್ ಮಾಡ್ತಾ ಇದಾರಲ್ಲ ಸರ್, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಆ ಸಾಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಸಿನಿಮಾ ಹೇಗಿರುತ್ತೆ ಅಂತ. ಡೆವಿಲ್ ಸಿನಿಮಾ ಕತೆ 1 ಲೈನ್ ಏನು ಅಂತ ನನಗೆ ಗೊತ್ತು. ಆ ಸಿನಿಮಾ ಬರ್ಲಿ ಸರ್ ಆಚೆ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ PN ಸತ್ಯ ಅವರು ಹಿಂಗಂದ್ರು, ಅದೇನು ಅಂತ ಅರ್ಥ ಡೆವಿಲ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಅದ್ರ ಮೀನಿಂಗ್ ಏನು ಅನ್ನೋದು ಅರ್ಥ ಆಗುತ್ತೆ. ಏನದು ಅವ್ರದ್ದು ಕೋಡ್ ವರ್ಡ್ ಸರ್? ಅದು ಕೋಡ್ ವರ್ಡ್ ಆ ಸಿನಿಮಾದಲ್ಲಿ ಇರೋದು ಕಂಟೆಂಟ್ ಸರ್. ಯಾಕೆಂದ್ರೆ ಅವರು PN ಸತ್ಯ ಅವ್ರನ್ನು ನಾನು ಇವ್ರನ್ನು ದರ್ಶನ್ ಅವ್ರದ್ದು ಅಲ್ಲಿ ಒಂದೇ ಕಡೆ ಅಲ್ಲ, ಒಂದು 4-5 ಕಡೆ ನೋಡಿದ್ದೀನಿ ಇನ್ಸಿಡೆಂಟ್. ಏನೋ ಇದು ಹಿಂಗ್ ಹೇಳ್ತಾರೆ, ಏನದು ಸರ್? ಅದು ಏನಂದ್ರೆ ವಿಕ್ಟ್ರಿ ಅಂತ, ಯಾವತ್ತಿದ್ರು ನೀನ್ ನಿಂತ್ಕೊಂಡೇ ನಿಂತ್ಕೋತೀಯ ಅಂತ ಅರ್ಥ ಸರ್. ಅದು ಅವ್ರನ್ನ ಯಾರು ಟಚ್ ಮಾಡಕ್ಕಾಗಲ್ಲ, ಬೀಳ್ಸಕ್ಕಾಗಲ್ಲ ಅಂತ. ಬಟ್ ಅವರೇನ ಇದು ಸಮಯ ಬಂದಾಗ ಹೇಳ್ತೀನಿ ಇದು ಏನಕ್ಕೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು ಅವಾಗ ಅವ್ರು ತೀರೋದು. ಹೌದು. ಅದ್ ನಿಮ್ಗೇನಾದ್ರು ಗೊತ್ತಾ ಆ ಟೈಮ್ನಲ್ಲಿ? ಯಾಕಂದ್ರೆ ನೀವು ಹೌದು ಸರ್, ಹೌದು ಸರ್. ಇವಾಗ ಆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಡೆವಿಲ್ ಸಿನಿಮಾದಲ್ಲಿ ಏನು ಅಂತ. ಆನ್ಸರ್ ಇದರಲ್ಲೇ ಇದೆ ಆಕ್ಚುಲಿ. ಡೆವಿಲ್ ಸಿನಿಮಾಗೆ ಆನ್ಸರ್ ಇದರಲ್ಲೇ ಇದೆ. ಇದೇನು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ಸಿನಿಮಾ ಗೊತ್ತಾಗ್ಬಿಡುತ್ತೆ ಏನು ಅಂತ. 100% ಕ್ಲಿಕ್ ಆಗೋದು ಡೌಟೇ ಇಲ್ಲ. ನಿಮ್ಮ ಪ್ರಕಾರ ಯಾವ ಕಂಟೆಂಟ್ ಇರ್ಬೋದು ಸರ್? ಅದೊಂದು ರೆಟ್ರೋ ಸ್ಟೈಲಲ್ಲಿ ಇದೆ ಸರ್. ಅವ್ರ ಕಾಸ್ಟ್ಯೂಮ್ಸ್ಗಳು, ಆ ಹೇರ್ ಸ್ಟೈಲು, ಅವ್ರು ಹಾಕೊಂಡಿರೋ ಆ ಬ್ಲೇಸರು, ಆ ಪ್ಯಾಂಟು, ಅವೆಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಸರ್. ಇಲ್ಲಿಂದ ಯಾವುದು ಇಲ್ಲ, ಎಲ್ಲ ಹೊರದೇಶದಿಂದದ್ದು. ಓಕೆ, ಈಗ ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ತಿದ್ವಿ. ಸೊ ದರ್ಶನ್ ಅವರು ಯಾವ್ಯಾವ ಬ್ರ್ಯಾಂಡ್ ಆಗ್ತಾ ಇದ್ರು, ಆಮೇಲೆ ಎಲ್ಲಿಂದ ತರಿಸ್ತಾರೆ ಬ್ರ್ಯಾಂಡ್ಗಳನ್ನ ಹೇಳ್ಬೋದಾ ಸರ್? ಬರ್ಬರಿ ಅಂತ ಬ್ರ್ಯಾಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ದರ್ಶನ್ ಸರ್ದು ಸರ್. ಸೊ ಇವಾಗ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ ಆ ಶೋರೂಮ್ಗೆ ವ್ಯಾಲ್ಯೂ ಇಲ್ಲ. ದರ್ಶನ್ ಸರ್ ಬರ್ಬರಿ ಬಟ್ಟೆ ಹಾಕಿದ್ಮೇಲೆ ಶೋರೂಮ್ಗೆ ವ್ಯಾಲ್ಯೂ ಬರ್ತಾ ಇದೆ. ಎಷ್ಟು ಕಾಸ್ಟ್ ಇದೆ ಸರ್? ಅದೆಲ್ಲ ಒಂದು 80,000, 1 ಲಕ್ಷ, 1.5 ಲಕ್ಷ ಈ ತರ ಇದೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಬರ್ಬರಿಯಿಂದ ಸ್ಟಾರ್ಟ್ ಆಯ್ತು. ಈಗ ಫಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ತರಿಸಿದ್ದೆ ದರ್ಶನ್ ಅವರು. ಸರ್ TR ಪ್ಯಾಂಟ್ ಅಂತ ಏನು ಅವ್ರು ಯೂಸ್ ಮಾಡ್ತಾ ಇದಾರಲ್ಲ ಸರ್ ದರ್ಶನ್ ಸರ್, ಅದನ್ನ ಫಸ್ಟ್ ವೇರ್ ಮಾಡಿದ್ದೆ ದರ್ಶನ್ ಸರ್ ಸರ್ ಆ ಬ್ರ್ಯಾಂಡ್ಗೆ. ಇನ್ನೊಂದು ಅವ್ರೊಂದು ವಾಚ್ ಹಾಕಿರ್ತಾರಲ್ಲ ಸರ್, ಫ್ರಾಂಕ್ ಮಿಲ್ಲರ್ ಅಂತ ವಾಚ್, ಮತ್ತೆ ಹುಬ್ಲಾಟ್, ರಿಚರ್ಡ್ ಮಿಲ್ಲರ್ ಅಂತ ವಾಚ್, ಎಲ್ಲ ಟಾಪ್ ಬ್ರ್ಯಾಂಡ್ಸ್ಗಳು ವಾಚ್ಗಳು ವೇರ್ ಮಾಡ್ತಾರೆ ಸರ್. ಅವ್ರ ಕೈಯಲ್ಲಿ ಹಿಡಿದಿರೋ ಮೊಬೈಲೇ 3.5 ಲಕ್ಷ. ಹುವೈ ಇಲ್ಲೆಲ್ಲೂ ಬೆಂಗಳೂರಲ್ಲಿ ಇಲ್ವೇ ಇಲ್ಲ, ಯಾರ ಕೈಯಲ್ಲೂ ಸಿಗ್ತಾ ಇಲ್ಲ. ಅದು ಹೋದ್ರೆ ಯಾರ ದುಬೈಗೆ ಹೋಗೋರ ಕೈಲಿ ತರಿಸ್ಬೇಕು. ಅದು ಹತ್ರ ಅಂದ್ರೆ 3 ಫೋಲ್ಡ್ ಇದಾಗುತ್ತೆ, ಫ್ಲಿಪ್ ಫ್ಲಾಪ್, ಅದು ಫೋಲ್ಡ್ ಆಗುತ್ತೆ. ಇನ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಬಟ್ಟೆಗಳು ಸರ್? ಯುವಿನ್ ಸೈಂಟ್ ಲಾರೆಂಟ್ ಅಂತ ಒಂದು ಬ್ರ್ಯಾಂಡ್ ಇದೆ ಸರ್, YSL ಅಂತ ಶಾರ್ಟ್ ಕಟ್ ಅಲ್ಲಿ ಹೇಳೋದು. ಆಮೇಲೆ ಸ್ಯಾಲ್ವೇಟರ್ ಫೆರಾಗಮೋ ಅಂತ ಒಂದು ಬ್ರ್ಯಾಂಡ್ ಇದೆ. ಆಮೇಲೆ ಫಿಲಿಪೈನ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ಅದೆಲ್ಲ ಅವ್ರ ಫೇವ್ರೆಟ್ ಬ್ರ್ಯಾಂಡ್ಸ್ ಸರ್. ಓಕೆ, ಈ ಡೆವಿಲ್ ಸಿನಿಮಾದಲ್ಲಿ ಎಲ್ಲದನ್ನು ಯೂಸ್ ಮಾಡಿದಾರ? ಎಲ್ಲ ಯೂಸ್ ಮಾಡಿದಾರೆ. ಆ ಬ್ರ್ಯಾಂಡ್ ಗೊತ್ತಿರೋರ್ಗೆ ಮಾತ್ರನೇ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ಗೊತ್ತಾಗುತ್ತೆ ಸರ್. ಬೇರೆಯವರೆಲ್ಲ ನಾರ್ಮಲ್ ಆಗಿ ಅನ್ಕೋತಾ ಇರ್ತಾರೆ ಓ ಇದು ಸರ್. ಕೆಲವುದು ಈಗ ರೀಸೆಂಟ್ ಆಗಿ ಸರ್ ಒಂದು ವೈಟ್ ಅಂಡ್ ವೈಟ್ ಬ್ಲೇಸರ್ ಹಾಕಿದ್ರು. ಈಗ ಥೈಲ್ಯಾಂಡ್ಗೆ ಹೋಗಿದ್ದಾಗ ರೀಸೆಂಟ್ ಆಗಿ ಜೈಲಿಂದ ಬಂದಾದ್ಮೇಲೆ ಸಾಂಗ್ ಶೂಟ್ಗೆ ಅಂತ ಹೋಗಿದ್ರು. ಅದು ಬಂದು ಮಿಲನ್ ಅಂತ ಬ್ರ್ಯಾಂಡ್, ಅದು ಇಟಲಿಯಲ್ಲಿದೆ. ಅದನ್ನ ಅಲ್ಲಿಂದ ತರಿಸ್ಕೊಂಡಿದ್ದಾರೆ. ಅದೇ ಒಂದು 10 ಲಕ್ಷ ಇದೆ. ಸಿಕ್ಕಾಪಟ್ಟೆ. ಹ್ಞೂ ಸರ್, ಹಾಕೊಂಡಿದ್ದಾರೆ. ಎಲ್ಲ ಒಂಥರ DNG ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಡೋಲೆಸ್ ಅಂಡ್ ಗಬಾನಾ ಅಂತ. ನಿಮಗೆ ಅವ್ರ ಆಲ್ಮೋಸ್ಟ್ ಕಾಸ್ಟ್ಯೂಮ್ಸ್ಗಳು ನೋಡಿ ಅವ್ರು ಹಾಕೊಂಡಿರೋದು ಎಲ್ಲ ಈ ಚಿರತೆ ತರದ್ದು ಅನಿಮಲ್ ಪ್ರಿಂಟ್ಗಳು ಜಾಸ್ತಿ, ಲೆಪರ್ಡ್ ಪ್ರಿಂಟು, ಪ್ಯಾಂಥರ್ದು ಪ್ರಿಂಟು. ಆಮೇಲೆ ಆ ಜಾಕೆಟ್ ಎಲ್ಲ ಹ್ಯಾಂಡ್ ಮೇಡ್ ಜಾಕೆಟ್ಸ್ ಅದು ಯೂಸ್ ಮಾಡಿರೋದು. ಸಿನಿಮಾಗೆ ಅಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಅವ್ರು ಹಾಕೊಂಡಿರೋ ಬಟ್ಟೆಗೆ ಪ್ರೊಡ್ಯೂಸರ್ ಕೂಡ ಹಂಗೇನೆ ಖರ್ಚು ಮಾಡಿದ್ದಾರೆ ಸರ್ ಜೋರಾಗೆ. ಈ ಸಿನಿಮಾದಲ್ಲಿ ದರ್ಶನ್ ಅವ್ರನ್ನ ಮುಂಚೆ ತರ ನೋಡ್ಬೋದು ಅಥವಾ ಡಿಫ್ರೆಂಟ್ ಆಗಿ ಏನಾದ್ರು ಇದೆಯಾ? ಇದು ಎಲ್ಲಾ ಸಿನಿಮಾ ಈಗ 50 ಚಿತ್ರದ ಮೇಲೆ ಮಾಡಿದಾರಲ್ಲ, ಡಿಫ್ರೆಂಟ್ ಆಗಿ ಏನಿದೆ ಸರ್? ಇದರಲ್ಲಿ ಡಿಫ್ರೆಂಟ್ ಅಂದ್ರೆ ದರ್ಶನ್ ಸರ್ನ ನೋಡೋದೇ ಡಿಫ್ರೆಂಟ್. ಅಂದ್ರೆ ಅವ್ರದ್ದು ಒಂದೊಂದು ಫ್ರೇಮ್ಗಳನ್ನ ತೆಗ್ದಿದಾರಲ್ಲ, ಅದು ಕ್ಯಾಮ್ರಾ ಬಂದ್ರೆ ಮೋಟೋಬುಕ್ ಕ್ಯಾಮ್ರಾ ಯೂಸ್ ಮಾಡಿರೋದು, ಅದು ರೋಬೋಟಿಕ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವು ಶಾರ್ಟ್ಸ್ ಅಲ್ಲಿ. ಹ್ಯಾರಿ ಅಲೆಕ್ಸಾ ಹೊಸದು ಯೂಸ್ ಮಾಡಿದ್ದಾರೆ. ಟೆಕ್ನಾಲಜಿ ಕಂಪ್ಲೀಟ್ ನಮ್ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಸರ್ ಇದು. ಈಗ ಇಷ್ಟ ದಿನ ಹೇಳ್ತಾ ಇದ್ರಲ್ಲ ಓ ಪ್ಯಾನ್ ಇಂಡಿಯಾ ಸಿನಿಮಾ ನಮ್ ಕನ್ನಡದಲ್ಲಿ ಇರೋದು 2 ಪಿಕ್ಚರ್ ಅಂತ. ಇದ 2 ಪಿಕ್ಚರ್ನು ಮೀರಿಸ್ಬಿಡುತ್ತೆ ಸರ್. ನಾನು ಹೆಸರು ಹೇಳಕ್ ಹೋಗಲ್ಲ 2 ಸಿನಿಮಾ ಯಾವುದು ಅಂತ, ಕನ್ನಡ ಸಿನಿಮಾನೇ. ಆ 2 ಸಿನಿಮಾನು ಮೀರಿಸ್ಬಿಡುತ್ತೆ ಡೆವಿಲ್ ಸಿನಿಮಾ. ಆ ಸಾಂಗೇ ನೋಡಿ ನಾಳೆ ದಿನ ಧೂಳೆ ಬಸ್ಬಿಡುತ್ತೆ. ಬೆಂಕಿ ಆಗಿದೆ. ದರ್ಶನ್ ಸರ್ ಲುಕ್ಗಳು ಕೂಡ ನೋಡ್ತಾ ಇದ್ರೆ ಒಂದೊಂದು ಫ್ರೇಮ್ ಅಲ್ಲಿ ಒಂದೊಂದು ಆಂಗಲ್ ಅಲ್ಲಿ ತೆಗ್ದಿದ್ದಾರೆ. ಆ ಬೂಟ್ ಕಟ್, ಬೆಲ್ ಬಾಟಮ್ ಪ್ಯಾಂಟ್, ಆಮೇಲೆ ಆ ಜಾಕೆಟ್ಸ್, ಆ ಬ್ಲೇಸರ್, ಅವ್ರು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಯಾವ್ದೋ ಒಂದು ಎದುರುಗಡೆ ಒಂದು ಮದ್ದಾನೆ ನಡ್ಕೊಂಡ್ ಬರ್ತಾರೋ ತರ ಇದೆ ಫ್ರೇಮ್ ಅಲ್ಲಿ. ಬಿಟ್ಟು ಟೀಸರ್ ಬಿಟ್ಟಿದ್ದಾರೆ. ಹೌದು. ಆ ಡೈಲಾಗ್ ನಿಮ್ಗೆ ಹೇಳ್ಬೋದಾ? ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು,
ಫೋಟೋ ತೆಗೆಯಲು ಅದಕ್ಕೆ ಕೋಪ ಬರುವುದು. ಸರ್ಸು ಪಾಪು ಹೆಸರು ಕೇಳಲಿಲ್ಲ. ಡೆವಿಲ್. ಡೆವಿಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.